ಕರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯಭಾಗ್ಯೋರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣ ಇತಿ ತ್ವಯುಗಾಗಮಾन्तम् आचार्यभक्तिपरिपूतमर्घशीलं गोपालदेशिकमुनिं कुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपार्थचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादमिलितं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयग्मुरुक्मुव्यामोहतस्तरितराणितनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहेयामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वं स्तामलकथाङ्गतम् इतीन्द्रकृतभाष्यार्थाद्व्याख्यानेन दर्शिताः वरं सुदर्शनार्यं तं वन्दे कुरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी उच्चसच्छायमञ्चितोरस्थलं श्रियाञ्जनाचलशृङ्गारमञ्जलिर्मम गाहताम्। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। जय रामानुज। ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಒಂದು ಮುಖ್ಯವಾದ ಭಗವತ್ ಸ್ವರೂಪವನ್ನು ತಿಳಿಸುವಂತಹ ಮಂತ್ರಗಳು ಆ ಭಾಗ. ಅದರಲ್ಲಿ ಒಂದು ಮುಖ್ಯವಾದ ಒಂದು ಮಂತ್ರ ನಮ್ಮ ಸಿದ್ಧಾಂತಕ್ಕೆ ತಥೋ ಯದುತ್ತರತರಂ ತದರೂಪಮನಾಮಯಂ ಏತದ್ವಿದುರಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿಯಂತಿ ಅನ್ನೋದು. ಅದರ ಹಿಂದಿನ ಮಂತ್ರವು ಇದು ಎರಡು ಸೇರಿ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋ ನ ಜ್ಯಾಯೋಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧೋ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಇದು ಮಹಾನಾರಾಯಣದಲ್ಲೂ ಬರುವಂತಹ ಮಂತ್ರ. ಈ ಎರಡು ಮಂತ್ರಗಳು ಮುಖ್ಯವಾಗಿ ಭಾಷ್ಯಕಾರರೇ ನೇರವಾಗಿ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇದರಲ್ಲಿ ಪರಬ್ರಹ್ಮನಿಗಿಂತ ಮೇಲೆ ಇನ್ನೊಂದು ತತ್ವವಿದೆಯೇ ಅನ್ನುವ ವಿಷಯವನ್ನ ವಿಚಾರ ಮಾಡಿ ಇಲ್ಲ ಅನ್ನೋದನ್ನ ಇದು ಹೇಗೆ ಅನ್ವಯ ಮಾಡಬೇಕು ಈ ಮಂತ್ರಗಳಿಗೆ ಅನ್ನೋದನ್ನ ಭಾಷ್ಯದಲ್ಲಿ ತಿಳಿಸ್ತಾರೆ. ಭಾಷ್ಯದಲ್ಲಿಯೂ ವೇದಾರ್ಥ ಸಂಗ್ರಹದಲ್ಲಿಯೂ ಕೂಡ ಎರಡು ಮುಖ್ಯವಾದ ಮಂತ್ರಗಳು. ಯಸ್ಮಾತ್ ಅಪರಂ ಪರಂ ನಾಸ್ತಿ ಕಿಂಚಿತ್, ಅದಕ್ಕಿಂತ ಮೇಲೆ ಇನ್ನೊಂದು ಇಲ್ಲ ಅಂತ ಹೇಳಿ. ಯಸ್ಮಾತ್ ನ ಅಣೀಯ ನ ಜ್ಯಾಯ ಅಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧ ದಿವಿ ತಿಷ್ಠತಿ, ಪರಮಪದದಲ್ಲಿ ಇರುವಂತಹ ಒಂದು ದ್ವಿಲೋಕದಲ್ಲಿ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ, ಎಲ್ಲವೂ ಕೂಡ ಅವನಿಂದ ವ್ಯಾಪ್ತವಾಗಿದೆ ಅನ್ನುವ ಮಂತ್ರ. ಅದೆಲ್ಲ ಹೇಳಿ ಅದಾದ ಮೇಲೆ ತತಃ ಯತ್ ಉತ್ತರತರಂ ತದರೂಪಂ ಅನಾಮಯಂ ಯಹ ಏತದ್ವಿದುಃ ಅಮೃತಾಸ್ತೆ ಭವಂತಿ ಅಥ ಇತರೆ ದುಃಖಮೇವ ಅಪಿಯಂತಿ. ಇಲ್ಲಿ ತತಃ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಗೆ ಮಾಡಬೇಕು ಅನ್ನೋದು ಪ್ರಧಾನವಾದದ್ದು. ಯತ್ ಪುರುಷ ತತ್ವಂ ತೇನ ಪುರುಷೇಣ ಏನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹಿಂದಿನ ಮಂತ್ರದಲ್ಲಿ ಹೇಳಿದಂತಹ ಪುರುಷ ತತ್ವ, ಯತ್ ಪುರುಷ ತತ್ವಂ ತದೇವ ಉತ್ತರತರಂ ಅಂತ ಹೇಳಿ ತದೇವ ರೂಪಂ ಅನಾಮಯಂ. ತತಃ ಆ ಕಾರಣದಿಂದ ಅವನನ್ನು ಯಾರು ತಿಳಿತಾರೋ, ಯಹ ಏತತ್ ಯೇ ಏತತ್ ಪುರುಷ ತತ್ವಂ ವಿದುಃ ತೇ ಅಮೃತಾಃ ಭವಂತಿ ಅಂತ ಅನ್ವಯ ಮಾಡಬೇಕು. ಅದು ಮುಖ್ಯವಾಗಿ ಅನ್ವಯದಲ್ಲಿ ತತಃ ಅನ್ನುವುದು ತಸ್ಮಾತ್ ಕಾರಣಾತ್ ಹೇತ್ವರ್ಥದಲ್ಲಿ ತತಃ ಅಂತ ಅರ್ಥವನ್ನು ಮಾಡಬೇಕು. ತತಃ ಅನ್ನುವ ಶಬ್ದಕ್ಕೆ ಅನಂತರ ಅಂತನೂ ಒಂದು ಅರ್ಥವಿದೆ, ಆ ಕಾರಣದಿಂದ ಅಂತನೂ ಅರ್ಥವಿದೆ. ಇಲ್ಲಿ ಅದಕ್ಕಿಂತಲೂ ಅನ್ನೋ ಅರ್ಥಕ್ಕಿಂತ ಆ ಕಾರಣದಿಂದ ಅಂತ ಅರ್ಥ ಇಲ್ಲಿ.
ಅದಕ್ಕಿಂತಲೂ ಅಂತಲೂ ಒಂದು ಅರ್ಥ ಬರುತ್ತೆ. ತತಃ ಯತ್ ಉತ್ತರತರಂ ಅಂದರೆ ಆ ಪುರುಷ ತತ್ವಕ್ಕಿಂತಲೂ ಅಧಿಕವಾದ ಒಂದು ತತ್ವವಿದೆ ಅಂತ ಕೆಲವು ಪೂರ್ವ ಪಕ್ಷದಲ್ಲಿ ಹೇಳೋದು ಅದು ಸರಿ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾರೆ. ಪ್ರಧಾನವಾಗಿ ಈ ಮಂತ್ರದಲ್ಲಿ ಅದುವೇ ಮುಖ್ಯವಾಗಿ. ಅದು ತಥಾ ಅನ್ಯ ಪ್ರತಿಷೇಧಾತ್ ಅನ್ನುವ ಬ್ರಹ್ಮಸೂತ್ರದಲ್ಲಿ ಪರಬ್ರಹ್ಮನಿಗಿಂತ ಉತ್ಕೃಷ್ಟವಾದ ಒಂದು ತತ್ವವಿಲ್ಲ ಅನ್ನೋದನ್ನ ಬಾದರಾಯಣರೇ ತಳ್ಳಿ ಹಾಕಿದರು. ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡುವಾಗ ಭಾಷ್ಯಕಾರರು ತತಃ ಯದುತ್ತರತರಂ ಇತಿ ಪೂರ್ವ ನಿರ್ದಿಷ್ಟಾತ್ ಪುರುಷಾತ್ ಅಧಿಕಂ ವಸ್ತು ನ ಪ್ರತಿಪಾದ್ಯತೆ ಅಂತ ಹೇಳಿ ತತಃ ಆಯಿತು ಉತ್ತರತರಂ ಇತಿ ಕಿಮುಚ್ಯತೆ ಹೇಳಿದಾಗ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಃ ವಿದ್ಯತೆ ಅಯನಾಯ. ಆ ಪರಮಾತ್ಮ ಮಹಾಪುರುಷನ ವೇದನವೇ ಅವನ ಧ್ಯಾನವೇ ಅಮೃತತ್ವಕ್ಕೆ ಸಾಧನವು, ಬೇರೆ ಮಾರ್ಗವಿಲ್ಲ ಅಂತ ಹೇಳಿ ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್, ಅದಕ್ಕಿಂತ ಉತ್ಕೃಷ್ಟವಾದ ಒಂದು ವಸ್ತು ಇಲ್ಲ. ಯಸ್ಮಾತ್ ನ ಅಣೀಯ ನ ಜ್ಯಾಯ ಅಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧಃ. ಈ ಮಂತ್ರವನ್ನು ವ್ಯಾಖ್ಯಾನ ಮಾಡಿ ಪುರುಷೇಣ ಸರ್ವಂ ಅಂತ ಪುರುಷಸ್ಯ ಪರತ್ವಂ ತದ್ವ್ಯತಿರಿಕ್ತಸ್ಯ ಪರತ್ವ ಅಸಂಭವಂಚ ಪ್ರತಿಪಾದ್ಯ. ಆ ಪುರುಷ ತತ್ವ ಅವನಿಂದ ಬಿಟ್ಟು ಬೇರೆ ಯಾರಿಗೂ ಕೂಡ ಪರತ್ವವು ಇಲ್ಲ ಅನ್ನುವುದನ್ನು ಕೂಡ ಆ ಮಂತ್ರದಲ್ಲಿ ಪ್ರತಿಪಾದನೆ ಮಾಡಿ ಅದಾದ ಮೇಲೆ ತತಃ ಯದುತ್ತರತರಂ ತದರೂಪಮನಾಮಯಂ ಯಹ ಯೇ ಏತತ್ ವಿದುಃ ಅಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿಯಂತಿ. ಅದನ್ನ ಹೇತುತಃ ನಿಗಮಯತಿ. ಇದು ಇಲ್ಲಿ ಮುಖ್ಯವಾದ ಅರ್ಥ. ಹೇತುತಃ ಅಂದರೆ ಕಾರಣವನ್ನು ಹೇಳಿ ಇದನ್ನ ಹೇಳುತ್ತೆ. ಈ ಮಂತ್ರದಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಯತ್ ಉತ್ತರತರಂ ತತ್ ಅರೂಪಂ ಅನಾಮಯಂ, ಯತ್ ಉತ್ತರತರಂ ಪುರುಷತತ್ವಂ ತದೇವ ಅರೂಪಂ ಅನಾಮಯಂ, ಯತಃ ತತಃ ಯೇ ಏತತ್ ಪುರುಷತತ್ವಂ ವಿದುಃ ತೇ ಏವ ಅಮೃತಾಃ ಭವಂತಿ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ ಕಾರಣದಿಂದ ಅಂತ ಅರ್ಥ ಇಲ್ಲಿ. ಯತಃ ತತಃ ಅಂತ ಇಲ್ಲಿ ತದೇವ ರೂಪಂ ಅನಾಮಯಂ ಯತಃ ತತಃ ಯೇ ಏತತ್ ಪುರುಷತತ್ವಂ ವಿದುಃ ತೇ ಏವ ಅಮೃತಾ ಭವಂತಿ ಅಂತ ಹೇಳಿ ಅಥೇತರೆ ದುಃಖಮೇವಾಪಯಂತಿ ಇತಿ ಭಾಷಿತಂ. ಇದು ಶ್ರೀಭಾಷ್ಯದ ವಾಕ್ಯ. ಆದ್ದರಿಂದ ಇಲ್ಲಿ ತತಃ ಶಬ್ದ ಪೂರ್ವೋಕ್ತ ಹೇತು ಉಪಸಂಹಾರಾರ್ಥ. ತತಃ ಅನ್ನುವ ಶಬ್ದಕ್ಕೆ ಹೇತ್ವರ್ಥ, ಅದು ಬಹಳ ಮುಖ್ಯವಾದ ಅರ್ಥವನ್ನು ಇಲ್ಲಿ ಸಿದ್ಧಾರ್ಥದಲ್ಲಿ ಬಾದರಾಯಣರು ಬ್ರಹ್ಮಸೂತ್ರದಲ್ಲಿ ಹೇಳಿರುವಂತಹ ಸ್ಥಾಪನೆ ಮಾಡಿರುವಂತಹ ವಿಷಯ. ಆ ಮಂತ್ರವನ್ನು ನೋಡಿದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ. ನತು ಪೂರ್ವ ಪ್ರತಿಪಾದಿತ ಪುರುಷಸ್ಯ ಪ್ರತಿಪಿಪಾದಯಿಷಿತ ವಸ್ತುವಂತರ ಅವಧಿತ್ವ ಪ್ರತಿಪಾದನ ಪರಃ. ಹಿಂದೆ ಪ್ರತಿಪಾದನೆ ಮಾಡಲ್ಪಟ್ಟ ಪುರುಷನು ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹೇಳಲ್ಪಟ್ಟ ಪುರುಷ ಹೇಳಲ್ಪಟ್ಟಿದ್ದಾನಲ್ಲ, ಅವನಿಗಿಂತ ಪ್ರತಿಪಾದನೆ ಮಾಡಲು ಇಚ್ಛೆ ಪಟ್ಟಂತಹ ಇನ್ನೊಂದು ವಸ್ತು ಇದೆಯೋ ಅನ್ನೋದನ್ನ ಇಲ್ಲಿ ಆ ರೀತಿ ಅರ್ಥವಲ್ಲ ಇಲ್ಲಿ. ಆದರೆ ಇಲ್ಲಿ ಹೇಳಿರೋದು ಆ ಪುರುಷನೇ ಎಲ್ಲ ಉತ್ಕೃಷ್ಟನಾದವನು, ಅದಕ್ಕೆ ಮೇಲೆ ಅವನಿಗಿಂತ ಮೇಲೆ ಒಂದು ತತ್ವವಿಲ್ಲ ಅನ್ನೋದೇ ಇಲ್ಲಿ ಅರ್ಥವನ್ನು ನಾವು ತೆಗೆದುಕೊಳ್ಬೇಕು. ಅದನ್ನ ಇಲ್ಲಿ ಇನ್ನೊಂದು ರೀತಿಯಲ್ಲೂ ಕೆಲವು ಆಚಾರ್ಯರು ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಕೇಚಿದಾಚಾರ್ಯಾ ತೇನೇದಂ ಪೂರ್ಣಮಿತಿ ಪೂರ್ವವಾಕ್ಯೆ ಸರ್ವಮಿದಂ ಇತಿ ಪ್ರಥಮಾಂತ ನಿರ್ದಿಷ್ಟತೆಯ ಪ್ರಧಾನಸ್ಯ ಜಗತಃ ಏವ. ಇಲ್ಲಿ ಸರ್ವಂ ಇದಂ ಸರ್ವಂ ಪೂರ್ಣಂ ಅಂತ ಹೇಳಲ್ಪಟ್ಟಾಗ ತೇನ ಇದಂ ಪೂರ್ಣಂ ಸರ್ವಮಿದಂ ಅಂತ ಪ್ರಥಮಾಂತವಾಗಿ ಹೇಳಲ್ಪಟ್ಟಿರೋದು ಜಗತ್ತು. ತತಃ ಯದುತ್ತರತರಂ ಇತ್ಯತ್ರ ತಚ್ಛಬ್ದೇನ ಗ್ರಹಣಂ ಈ ಊಚುಹು. ಅದರಿಂದ ತತಃ ಯತ್ ಉತ್ತರತರಂ ಅಂತ ಹೇಳಿದಾಗ ತತ್ ಅಂತ ಹೇಳುವಾಗ ತಚ್ಛಬ್ದದಿಂದ ಜಗತ್ತನ್ನು ಹೇಳಿದ್ದಾರೆ ಅಂತ ಅದನ್ನು ಅರ್ಥ ಮಾಡಿದ್ರು ಅಂತ ಹೇಳಿದ್ರು. ತದಪಿ ಯುಕ್ತಮಿತಿ ವೇದಾರ್ಥ ಸಂಗ್ರಹ ವ್ಯಾಖ್ಯಾನೆ ಅಪಿ ಉಕ್ತಂ. ವೇದಾರ್ಥ ಸಂಗ್ರಹದಲ್ಲಿ ಅದು ಕೂಡ ಹೇಳಬಹುದು ಅಂತ ಅರ್ಥವನ್ನು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ತದೇವ ತತಃ ಯತ್ ಉತ್ತರತರಂ ಯದರೂಪಂ ಅನಾಮಯಂ ಅಂತ ಹೇಳಿರುವಂತಹದ್ದು ಯದುತ್ತರತರಂ ತತ್ ಅರೂಪಂ ಅನಾಮಯಂ ಅಂತ ಹೇಳಿ ಅದನ್ನ ಆ ರೀತಿ ಒಂದು ಅರ್ಥ ಮಾಡ್ಬೋದು ಅಂತ ಹೇಳಿದ್ರು.
ಇಲ್ಲಿ ಪರಾಧಿಕರಣ ಅಂತ ಅಧಿಕರಣದಲ್ಲಿ ಬರುವಂತಹ ಅರ್ಥ ಇಲ್ಲಿ. ಅನ್ಯದಪಿ ಕೇಚಿದಾಹ ಜಗತಃ ಪ್ರಥಮಾಂತ ನಿರ್ದಿಷ್ಟತ್ವಾತ್ ಅವ್ಯವಹಿತತ್ವಾಚ ತಚ್ಛಬ್ದಸ್ಯ ತತ್ಪರಾಮರ್ಶಿತಸ್ಯ ಯುಕ್ತತ್ವಂ ಕೈಶ್ಚಿತ್ ಉಕ್ತಂ ಉಪಪನ್ನಂ ಇತಿ. ಅದನ್ನು ಅವರು ಹೇಳ್ತಿದ್ದಾರೆ. ಅದು ಕೂಡ ಹೇಳ್ಬೋದು, ಅದು ಕೂಡ ಹಾಗೆಯೂ ಅರ್ಥ ಮಾಡ್ಬೋದು. ವ್ಯಾಖ್ಯಾನೆ ಪೀತ್ಯಪಿನ ಆ ರೀತಿಯೂ ಅರ್ಥ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅಂದರೆ ಜಗತ್ತಿಗಿಂತಲೂ ಉತ್ಕೃಷ್ಟನಾದವನು ಅಂತ ಹೇಳ್ಬೋದು ಅಂತಾನು ಅರ್ಥ ಇಲ್ಲಿ. ತದಯಮರ್ಥ ಉತ್ತರತರಂ ಇತ್ಯಸ್ಯ ಅತಿಶಯತ ಉತ್ತರಂ ಇತ್ಯರ್ಥಾತ್ ಜಗದಪೇಕ್ಷೆಯ ಅತಿಶಯತ ಉತ್ತರತ್ವ ಉಕ್ತ್ಯ ಅನತಿಶಯತಂ ಉತ್ತರಂ ಕಿಂಚಿದ್ ಅಸ್ತಿ ಇತಿ ಅವಗಮನಾತ್ ಬ್ರಹ್ಮರುದ್ರಾದೇರಪಿ ಜಗದಂತರ್ಭೂತತೆಯ ತತಃ ಉತ್ತರಂ ಇತ್ಯನೇನ. ಇಲ್ಲಿ ತತಃ ಅಂತ ಇಲ್ಲಿ ಜಗತ್ತಿಗಿಂತಲೂ ಉತ್ಕೃಷ್ಟನಾದವನು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಅಂತರ್ಗತರಾದ ಎಲ್ಲ ದೇವತೆಗಳು ಅದರಲ್ಲಿ ಸೇರ್ತಾರೆ. ಬ್ರಹ್ಮ ರುದ್ರ ಮೊದಲಾದವು ಕೂಡ ಜಗತ್ತಿನಲ್ಲಿಯೇ ಇರೋದ್ರಿಂದ ಅವ್ರಿಗಿಂತ ಉತ್ತರ ಶ್ರೇಷ್ಠನಾದವನು ಅಂತ ಹೇಳಿರೋದ್ರಿಂದ ಅದು ಗೀತೆಯಲ್ಲಿ ಹೇಳಿದ ಅರ್ಥಕ್ಕೆ ಅನುಗುಣವಾಗಿದೆ ಅಂತ ಹೇಳ್ತಾರೆ. ದ್ವಾವಿಮೌ ಪುರುಷಲೋಕೆ ಅಕ್ಷರಶ್ಚ ಅಕ್ಷರೇ ವಚ ಉತ್ತಮ ಪುರುಷಸ್ತು ಅನ್ಯ ಅಂತ ಹೇಳಲ್ಪಟ್ಟಿದೆಯಲ್ಲ, ಆ ರೀತಿ ಅತಿಶಯತ ಉತ್ತರಂತು ಪರಂ ಬ್ರಹ್ಮ ಸಹ ಉತ್ತಮ ಪುರುಷ, ಆ ರೀತಿಯೂ ಒಂದು ಅರ್ಥ ಮಾಡಬಹುದು ಅಂತ ಕೆಲವರು ಹೇಳಿರೋದನ್ನ ಅದು ಕೂಡ ನಮಗೆ ಒಪ್ಪಿಗೆ, ಅದು ನಾವು ಒಪ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಜಗತ್ತಿಗಿಂತ ಉತ್ಕೃಷ್ಟನಾದವನು ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಅಂತರ್ಗತರಾದ ಎಲ್ಲರೂ ಕೂಡ ಅವರೆಲ್ಲರಿಗಿಂತಲೂ ಉತ್ಕೃಷ್ಟನಾದವನು. ಇಲ್ಲಿ ಈಶ್ವರನ ತತ್ವದಲ್ಲಿ ಚತುರ್ಮುಖ ಬ್ರಹ್ಮ ರುದ್ರ ಮೊದಲಾದವರೇ ಆ ವಿಷಯದಲ್ಲಿ ಅನೇಕ ವಿವಾದಗಳಿರೋದ್ರಿಂದ ಆ ವಿವಾದಗಳೆಲ್ಲ ಇದರಲ್ಲಿ ಸ್ಪಷ್ಟವಾಗಿ ನಿರಾಕರಣವಾಗುತ್ತೆ ಅಂತ ಹೇಳಿಬಿಟ್ಟು ಆ ಅರ್ಥವನ್ನು ಕೂಡ ಒಪ್ಕೊಳ್ಬೋದು ಅಂತ ಹೇಳ್ತಾರೆ ಅಲ್ಲಿ. ಅದು ಇನ್ನು ಮುಂದೆ ಬರುವ ಮಂತ್ರಗಳೆಲ್ಲವೂ ಕೂಡ ಪರಮಾತ್ಮನ ಸ್ವರೂಪವನ್ನ ಸ್ಥಾಪನೆ ಮಾಡುವಂತಹ ಮಂತ್ರಗಳೇ. ಅದ್ಭುತವಾಗಿ ಪರಮಾತ್ಮನ ಆಶ್ಚರ್ಯ ಸ್ವರೂಪವನ್ನ ಇಲ್ಲಿ ಉಪದೇಶ ಮಾಡಲ್ಪಟ್ಟಿದೆ. ಸರ್ವಾನನ ಶಿರೋಗ್ರೀವ ಸರ್ವಭೂತ ಗುಹಾಶಯ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತಃ ಶಿವ. ಶತಾಶತರ ಉಪನಿಷತ್ತಿನಲ್ಲಿ ಶಿವ ರುದ್ರ ಮೊದಲಾದ ಶಬ್ದಗಳು, ಶಂಭು ಮೊದಲಾದ ಶಬ್ದಗಳೆಲ್ಲ ಬರುತ್ತೆ. ಆದರೆ ಅದನ್ನು ಪ್ರಕರಣಕ್ಕೆ ಅನುಗುಣವಾಗಿ ಅದರ ಜೊತೆಯಲ್ಲಿ ಹೇಳಿರುವ ಮಿಕ್ಕ ಶಬ್ದಗಳು ಆ ವಾಕ್ಯದ ತಾತ್ಪರ್ಯವನ್ನು ಅದನ್ನು ನೋಡಿ ನಿಶ್ಚಯ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಈ ಮಂತ್ರದಲ್ಲಿ ಅದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಸರ್ವಾನನ ಶಿರೋಗ್ರೀವ, ಎಲ್ಲ ಆನನ ಅಂದರೆ ಮುಖ, ಎಲ್ಲ ಮುಖ, ಶಿರಸ್ಸು, ಕತ್ತು. ಸರ್ವಭೂತ ಗುಹಾ ಆಶಯ, ಎಲ್ಲರ ಹೃದಯ ಗುಹೆಯನ್ನು ವಾಸಸ್ಥಾನವಾಗಿ ಹೊಂದಿರುವಂತಹವನು. ಸರ್ವವ್ಯಾಪಿ, ಎಲ್ಲವನ್ನು ವ್ಯಾಪಿಸಿರುವನು. ಸಹ ಭಗವಾನ್ ಅಂತ ಹೇಳಲ್ಪಟ್ಟವನು. ತಸ್ಮಾತ್ ಸರ್ವಗತಃ ಶಿವ. ಶಿವ ಅನ್ನೋ ಶಬ್ದ ಬಂತು, ಭಗವಾನ್ ಅಂತ ಶಬ್ದನೂ ಬಂತು. ಇಲ್ಲಿ ವಿಷ್ಣು ಪುರಾಣದಲ್ಲಿ ಪುರುಷ ಮತ್ತೆ ಭಗವಾನ್ ಶಬ್ದಗಳು ವಾಸುದೇವನಿಗೆ ನಿರುಪಾಧಿಕವಾಗಿ ಹೇಳಲ್ಪಟ್ಟ ಶಬ್ದಗಳು ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅದು ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧೀಚ ವರ್ತೇತೆ ವಾಸುದೇವೇ ಸನಾತನೇ ಅಂತ ಹೇಳಿಬಿಟ್ಟು ಆ ಪುರುಷ ಶಬ್ದ ಮತ್ತೆ ಭಗವಾನ್ ಅನ್ನುವ ಶಬ್ದಗಳು ವಾಸುದೇವನಿಗೆ ನಿರುಪಾಧಿಕವಾಗಿ ಅವನನ್ನು ತಿಳಿಸುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿ, ಭಗವತ್ ಶಬ್ದದ ಅವಯವಾರ್ಥಗಳನ್ನೆಲ್ಲ ಹೇಳಿ, ಎಲ್ಲ ಷಾಡ್ಗುಣ್ಯ ಪೂರ್ಣನಾದವನು, ಷಾಡ್ಗುಣ್ಯ ವಿಶಿಷ್ಟನಾದವನು, ಯಾವ ದೋಷ ದೂರನಾದವನು ಮೊದಲಾದೆಲ್ಲ ಭಗವತ್ ಶಬ್ದದ ಅರ್ಥಗಳನ್ನೆಲ್ಲ ಹೇಳ್ತಾರೆ. ಅದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ನೋಡಬಹುದು. ಆ ಭಗವಾನ್ ಶಬ್ದ ಹೇಳಿರೋದ್ರಿಂದ ಇಲ್ಲಿ ಶಿವ ಅನ್ನೋದಕ್ಕೆ ಮಂಗಳವಾಚಿತ್ವವನ್ನು ಅರ್ಥ ಮಾಡಬೇಕು. ಅದಕ್ಕೆ ಇಲ್ಲಿ ಪ್ರಶ್ನೆ, ತೇನೇದಂ ಪೂರ್ಣಂ ಪುರುಷೇಣ ಸರ್ವಮಿತಿ ಸರ್ವಶರೀರ ಸಂಬಂಧ ಅವಗಮಾತ್. ಸರ್ವಶರೀರ ಸಂಬಂಧ ಅವಗಮಾತ್, ಎಲ್ಲ ಶರೀರದೊಡನೆಯೂ ಇವನು ಸಂಬಂಧಿಸಿದ್ದಾನೆ. ಎಲ್ಲ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹೇಳಿರುವಾಗ ಇಲ್ಲಿ ಎಲ್ಲ ಶರೀರಗಳೊಂದಿಗೂ ಪರಮಾತ್ಮನಿಗೆ ಸಂಬಂಧವಿದೆ ಅಂತ ಆಯಿತು. ಸರ್ವ ಶರೀರ ಸಂಬಂಧ ಅವಗಮಾತ್, ಎಲ್ಲ ಶರೀರಗಳನ್ನು ಸಂಬಂಧಿಸಿರೋದು ತಿಳಿದು ಬರುತ್ತೆ. ಪರಮಾತ್ಮನು ಎಲ್ಲವೂ ಅವನಿಂದಲೇ ಎಲ್ಲ ಪೂರ್ಣವಾಗಿದೆ ಅಂತ ಹೇಳಿದ್ರೆ ತಸ್ಯಾಪಿ ಹೇಯ ಸಂಬಂಧ ಅವರ್ಜನೀಯ ಇತ್ಯಾಶಂಕ್ಯ ಸರ್ವಾನನೇ.
ಆಗ ಅವನಿಗೂ ದೋಷ ಉಂಟಾಗುತ್ತೆಯೇ, ದೋಷ ಬರುವ ಸಾಧ್ಯತೆ ಇದೆಯೇ ಅಂತ ಹೇಳಿದಾಗ ಅದನ್ನು ನಿರಾಕರಣೆ ಮಾಡೋಕ್ಕೋಸ್ಕರ, ಅದು ಪರಿಹಾರ ಮಾಡೋಕ್ಕೋಸ್ಕರ ಆ ಸಂದೇಹವನ್ನು ಈ ಉಪನಿಷತ್ತಿನ ಈ ಮಂತ್ರ ನಮಗೆ ಅದನ್ನು ಅವನ ತತ್ವವನ್ನು ತಿಳಿಸುತ್ತೆ. ಸರ್ವಶರೀರಾಣ ತಚ್ಛರೀರತ್ವೇನ ಸರ್ವಾನನ ಶಿರೋಗ್ರೀವತ್ವಂ. ಸಮಾನಾಧಿಕರಣವೆಲ್ಲ ಹಾಗೆಯೇ. ಸಮಾನಾಧಿಕರಣ ಹೇಳುವಾಗ ಶರೀರಾತ್ಮ ಭಾವವನ್ನು ಇಟ್ಟುಕೊಂಡೆ ಸಮಾನಾಧಿಕರಣವನ್ನು ನಾವು ಹೇಳೋದು, ವಿಶೇಷಣ ವಿಶೇಷ ಭಾವದಿಂದ. ಆದ್ದರಿಂದ ವಿಶಿಷ್ಟ ರೂಪದಲ್ಲಿ ಪರಮಾತ್ಮನು ಎಲ್ಲಕ್ಕೂ ಅಂತರ್ಯಾಮಿಯಾಗಿರೋದ್ರಿಂದ ಇಲ್ಲಿ ಆತ್ಮ ಶರೀರ ಭಾವದಿಂದಲೇ ಸಮಾನಾಧಿಕರಣ್ಯ. ಆದ್ದರಿಂದ ಇಲ್ಲಿ ಸರ್ವ ಆನನ ಶಿರೋಗ್ರೀವ ಅಂತ ಹೇಳಿದಾಗ ಸರ್ವ ಶರೀರಾಣ ತಚ್ಛರೀರತ್ವೇನ, ಅವನಿಗೆ ಶರೀರಭೂತವಾಗಿರೋದ್ರಿಂದ ಸರ್ವಾನನ ಶಿರೋಗ್ರೀವತ್ವಂ ಅಂತ ಹೇಳಿದ್ರು. ಎಲ್ಲವೂ ಅವನ ಶರೀರವೇ. ಆದ್ದರಿಂದ ಅವನಿಗೆ ಮುಖ್ಯಾರ್ಥದಲ್ಲಿ ಎಲ್ಲವನ್ನು ಹೇಳಬಹುದು. ಶರೀರವನ್ನು ಹೇಳುವ ಶಬ್ದಗಳೆಲ್ಲ ಶರೀರಿ ಎಂದು ಹೇಳುತ್ತೆ ಅಪರ್ಯವಸಾನ ವೃತ್ತಿಯಿಂದ. ಆದ್ದರಿಂದ ಎಲ್ಲ ರೂಪಗಳು, ಎಲ್ಲ ನಾಮಗಳು ಪರಮಾತ್ಮನಿಗೆ ಮುಖ್ಯಾರ್ಥದಲ್ಲಿ ಪರಮಾತ್ಮ ವಾಚಿ ಅನ್ನೋದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಸರ್ವಭೂತ ಹೃದಯ ಗುಹಾಶ್ರಯತ್ವಾತ್, ಸರ್ವಭೂತ ಗುಹಾಶ್ರಯತ್ವ, ಅಲ್ಲಿ ಆಶ್ರಯಿಸಿದ್ದಾನೆ. ಎಲ್ಲರ ಹೃದಯ ಗುಹೆಯಲ್ಲಿ ಪರಮಾತ್ಮನು ಇರುವಂತಹದ್ದು. ಅನೇನ ಆಕಾರೇಣ ಸರ್ವವ್ಯಾಪಿ ಯತಃ ಭಗವಾನ್, ಸರ್ವವ್ಯಾಪ್ಯಪಿ ಯತಃ ಭಗವಾನ್. ಈ ಒಂದು ಆಕಾರದಿಂದ ಸರ್ವವ್ಯಾಪಿಯೂ ಆಗಿದ್ದಾನೆ ಪರಮಾತ್ಮ ಭಗವಾನ್. ಯಾವ ಕಾರಣದಿಂದಲೋ ತಸ್ಮಾತ್, ಈ ಕಾರಣದಿಂದ ಎಲ್ಲವನ್ನೂ ಹೇಗೆ ವ್ಯಾಪಿಸಿದಾನೋ ಆ ಕಾರಣದಿಂದ ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ, ಜ್ಞಾನಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವಚ್ಛಬ್ದವಾಚ್ಯಾನಿ ವಿನಾ ಹೇಯೈ ಗುಣಾಧಿಭಿ. ಹೇಯ ಗುಣಗಳು ಯಾವುದೂ ಇಲ್ಲದೆ ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಸ್ಸನ್ನುವಂತಹ ಷಾಡ್ಗುಣ್ಯ ವಿಶಿಷ್ಟನಾದವನು ಯಾರು ಪರಮಾತ್ಮನೋ ಅವನಿಗೆ ಭಗವಾನ್ ಅಂತ ಶಬ್ದ, ಭಗವತ್ ಶಬ್ದ ವಾಚ್ಯ. ವಿನಾ ಹೇಯೈ ಗುಣಾದಿಭಿ ಅಂತ ಇಲ್ಲಿ ಸ್ಪಷ್ಟವಾಗಿ ಅವನ ಉಭಯಲಿಂಗತ್ವ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಹೇಯ ಪ್ರತಿಭಟತ್ವ ವಾಚಿ ಭಗವತ್ ಶಬ್ದಾರ್ಥತೆಯ. ಇಲ್ಲಿ ಸರ್ವಾನಂದ ಶಿರೋಗ್ರೀವ ಎಲ್ಲ ಶರೀರಗಳನ್ನೇ ಸಂಬಂಧಿಸಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಆ ದೋಷಗಳೆಲ್ಲ ಬರುತ್ತೆ ಅಂತ ಹೇಳಿದ್ರೆ ಆ ರೀತಿ ಬರೋದಿಲ್ಲ. ಇಲ್ಲಿ ಆತ್ಮ ಶರೀರ ಭಾವದಿಂದ ಇರೋದ್ರಿಂದ ಶರೀರದಲ್ಲಿರುವಂತಹ ಚೇತನಾಚೇತನಗಳ ಅದರಲ್ಲಿರುವ ದೋಷಗಳು ಶರೀರಿ ಆದ ಪರಮಾತ್ಮನಿಗೆ ಅವನಿಗೆ ಬರೋದಿಲ್ಲ ಅನ್ನೋದು ಶರೀರಾತ್ಮ ಭಾವದಿಂದ ಹೇಳಲ್ಪಟ್ಟಿದೆ. ಅಂದ ಭಗವತ್ ಶಬ್ದದ ನಿರ್ವಚನವೂ ಕೂಡ ಆ ರೀತಿ ಅರ್ಥ ಮಾಡಲ್ಪಟ್ಟಿದೆ. ಯಾವ ದೋಷವೂ ಇಲ್ಲದವನು, ಎಲ್ಲ ಷಾಡ್ಗುಣ್ಯ ವಿಶಿಷ್ಟನಾದವನು ಅಂತ ಹೇಳಿಬಿಟ್ಟು. ಆದ್ದರಿಂದ ಹೀಗೆ ಹೇಯ ಪ್ರತಿಭಟತ್ವ ವಾಚಿ ಭಗವತ್ ಶಬ್ದಾರ್ಥತೆಯ ತಸ್ಯ ಪುರುಷಸ್ಯ ಸರ್ವಗತತ್ವೇಪಿ ಶಿವತ್ವಮೇವ ನತು ಅಶುಭ ಸಂಬಂಧ ಇತಿ ಭಾವ. ಶಿವ ಅನ್ನುವ ಶಬ್ದವು ಶುಭ ಅಥವಾ ಶುಭ ಅನ್ನುವ ಶಬ್ದದಲ್ಲಿ ಬಂದಿದೆ ಇಲ್ಲಿ ಅಂತ ಹೇಳಿ, ನತು ಅಶುಭ ಸಂಬಂಧ. ಭಗವಾನ್ ಅಂತ ಶಬ್ದವೇ ಅಲ್ಲಿ ಪ್ರಧಾನವಾಗಿ ನಮಗೆ ಅದನ್ನು ತಿಳಿಸುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಪುಟ್ಟಮೂರು ಸ್ವಾಮಿಗಳು ಕೂಡ ಸ್ವಲ್ಪ ವಿವರಿಸ್ತಾರೆ ಇಲ್ಲಿ. ವಿಗ್ರಹವತಃ ನನು ವಿಗ್ರಹವತಃ ಇದು ಪೂರ್ವ ಪಕ್ಷ. ಅನಾಮಯತ್ವಂ ಅಸಂಭವತಿ ಇತಿ ಆಶಂಕಾಯಾಮ್ ಅಂದರು. ಒಂದು ಶರೀರವನ್ನು ಹೊಂದಿರುವವನಿಗೆ ವಿಗ್ರಹವತಃ ಅಂದರೆ ಶರೀರವನ್ನು ಉಳ್ಳವನು ಅಂತ ಅರ್ಥ. ಶರೀರವನ್ನು ಉಳ್ಳವನಿಗೆ ಅನಾಮಯತ್ವ ಅಂದರೆ ದುಃಖವಿಲ್ಲದೆ ಇರುವಂತಹದ್ದು ಅಸಂಭವವಲ್ಲ ಅನ್ನುವ ಸಂದೇಹವನ್ನು ಇಲ್ಲಿ ಪರಿಹಾರ ಮಾಡ್ತಾರೆ. ತಸ್ಯ ವಿಗ್ರಹಸ್ಯೇವ ವಿಶ್ವಸ್ಯೈವ ತಚ್ಛರೀರತ್ವ ಅವಿಶೇಷಾತ್. ಪರಮಾತ್ಮನ ವಿಗ್ರಹಸ್ಯ ಇವ ವಿಶ್ವಸ್ಯೈವ ಅಂತ ಹೇಳಿದ್ರು. ಅವನ ದಿವ್ಯಮಂಗಳ ವಿಗ್ರಹವು ಹೇಗೆಯೋ ಹಾಗೆಯೇ ಈ ವಿಶ್ವವೂ ಕೂಡ ಅವನಿಗೆ ಶರೀರ ಅಂತ ಹೇಳಲ್ಪಟ್ಟಿದೆ. ಮೂರು ವಿಧವಾದ ಸಂಬಂಧ ಇರೋದ್ರಿಂದ ಅವನ ಆಧಾರದಲ್ಲಿದ್ದು ಅವನ ನಿಯಮನದಲ್ಲಿದ್ದು ಅವನಿಗೆ ಶೇಷಭೂತವಾಗಿರೋದ್ರಿಂದ ಅದು ಕೂಡ ಅವನಿಗೆ ಶರೀರವೇ. ಆದ್ದರಿಂದ ತದ್ವಿಗ್ರಹ ಅನಂಗೀಕಾರೇ ಅಪಿ ಆಶಂಕಾ ಜಾಗರ್ತಿ. ವಿಗ್ರಹ ನೀವು ಒಪ್ಕೊಳ್ಳದೆ ಹೋದರೂ ಕೂಡ ಈ ಸಂದೇಹ ಬರಬಹುದು ಅನ್ನೋದು ಪೂರ್ವ ಪಕ್ಷ.
ಏವಂಚ ತತ್ ಪರಿಹಾರ ಏವ ಏತತ್ ಪರಿಹಾರೋಪಿ. ಅದಕ್ಕೆ ಏನು ಪರಿಹಾರವೋ ಅದು ಅವನಿಗೆ ಭಗವಂತನಿಗೆ ದಿವ್ಯಮಂಗಳ ವಿಗ್ರಹವಿದೆ ಅಂತ ಹೇಳಿ ಅದು ನಿತ್ಯವಾದದ್ದು ಅಪ್ರಾಕೃತವಾದದ್ದು ಅಂತ ಹೇಳಲ್ಪಟ್ಟಿದೆ. ಆದರೂ ಅದರಿಂದ ಅವನಿಗೆ ಯಾವ ದೋಷವೂ ಇಲ್ಲ ಅನ್ನೋದು ಹೇಗೆ ಒಪ್ಕೊಳ್ತೀವೋ, ಇದು ಕೂಡ ಅವನಿಗೆ ಶರೀರ ಅಂತ ಹೇಳಿದ್ರೆ ಇದರಲ್ಲಿಯೂ ಅವನಿಗೆ ದೋಷವಿಲ್ಲ. ಅದೇ ಪರಿಹಾರವನ್ನೇ ಹೇಳ್ಬೋದು. ತತ್ರ ಚ ಏವಂ ಪರಿಹಾರ ಇತ್ಯುಚ್ಯತೆ ಸರ್ವಾನನೇತಿ. ಇಲ್ಲಿ ಹೇಳುವಾಗ ಈ ರೀತಿ ಪರಿಹಾರವನ್ನು ಹೇಳ್ತೀವಿ. ವಿಶ್ವ ಶರೀರಕನಾದವನು ಹೇಗೆ ದೋಷವಿಲ್ಲ ಅಂದರೆ ಇಲ್ಲಿ ಇಲ್ಲಿ ಆ ರೀತಿ ಅದನ್ನು ನೋಡಿ, ಸರ್ವೇಷಾಂ ಆನನ ಶಿರೋಗ್ರೀವಾದಯ. ಸರ್ವೇಷಾಂ ಇಲ್ಲಿ ಪ್ರಿಂಟಿಂಗಲ್ಲಿ ಬಹಳ ಕ್ಲಿಯರ್ ಆಗಿಲ್ಲ, ಇಲ್ಲಿ ಸ್ಪಷ್ಟವಾಗಿಲ್ಲ. ಸರ್ವೇಷಾಂ ಆನನ ಶಿರೋಗ್ರೀವಾದಯ ಅಸ್ಯಾಪಿ ಆನನ ಶಿರೋಗ್ರೀವಾದಯ ಭವಂತಿ. ಎಲ್ಲ ಮುಖ ಶಿರಸ್ಸು ಮೊದಲಾದದೆಲ್ಲ ಇವನಿಗೂ ಹಾಗೆಯೇ ಆಗುತ್ತೆ. ಎಲ್ಲವೂ ಕೂಡ ಪರಮಾತ್ಮನ ಶಿರಸ್ಸು ಅಂತ ಹೇಳ್ಬೋದು, ಪರಮಾತ್ಮನ ಮುಖ ಅಂತ ಹೇಳ್ಬೋದು, ಪರಮಾತ್ಮನ ಕತ್ತು ಅಂತ ಹೇಳ್ಬೋದು. ಎಲ್ಲ ಉಪಲಕ್ಷಣ. ಹಾಗೆ ತತ್ರ ಹೇತು ಜೀವಾತ್ಮನಃ ಇತ್ಯಸ್ಯಾಪಿ ತತ್ತತ್ ಭೂತ ಗುಹಾಶಯತ್ವಂ. ಅದಕ್ಕೆ ಕಾರಣ ಜೀವಾತ್ಮನಃ ಇವ ಅಸ್ಯಾಪಿ ತತ್ತದ್ ಗುಹಾಶಯತ್ವಂ. ಜೀವಾತ್ಮನಃ ಇವ ಅಸ್ಯಾಪಿ ತತ್ತದ್ಭೂತ ಗುಹಾಶಯತ್ವಂ. ಜೀವನು ಹೇಗೆ ಆಯಾ ಶರೀರಗಳಲ್ಲಿ ಹೃದಯದಲ್ಲಿ ಇದ್ದಾನೋ ಅದೇ ರೀತಿ ಪರಮಾತ್ಮನೂ ಇದ್ದಾನೆ ಅಲ್ಲಿ. ಆದ್ದರಿಂದ ಇಲ್ಲಿ ದ್ವಾ ಸುಪರ್ಣ ಸವಿಜಾಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ಹೇಳಿದಾಗೆ ಒಂದೇ ವೃಕ್ಷದಲ್ಲಿ ಎರಡು ಆತ್ಮರುಗಳು ಪಕ್ಷಿಗಳು ಇದ್ದಾರೆ ಅಂತ ಹೇಳಿ ಎರಡು ಆತ್ಮರುಗಳು ಅಂತ ಹೇಳಲ್ಪಟ್ಟಿರೋದು. ಇಲ್ಲಿ ಜೀವಾತ್ಮನು ಹೇಗೆ ಇದ್ದಾನೋ ಪರಮಾತ್ಮನು ಕೂಡ ಹೃದಯ ಗುಹೆಯಲ್ಲಿದ್ದಾನೆ. ನ ಕೇವಲ ಏತತೆ ಸೂಕ್ಷ್ಮತೆಯ ಕಾರ್ಯಕಾರಣ ಸರ್ವವ್ಯಾಪಿತೆಯ ಆನನಾದಿ ರಹಿತಸ್ಯ ಅವರಾದಿ ಶರೀರತ್ವಂ ಅಪಿ ಅಸ್ತಿ. ಅವನಿಗೆ ಈ ಎಲ್ಲವೂ ಹೇಗೆ ಸ್ಥಾವರಾದಿ ಆನನಾದಿ ರಹಿತ ಸ್ಥಾವರಾದಿ ಶರೀರತ್ವಮಪಿ ಅಸ್ತಿ ಅಂತ ಇಲ್ಲಿ ಆನನಾದಿ ರಹಿತ ಸ್ಥಾವರಾದಿ ಶರೀರತ್ವಮಪಿ ಅಸ್ತಿ. ಆನನಾದಿ ರಹಿತ ಅಂದರೆ ಮುಖ ಇಲ್ಲದೆ ಇರುವಂತಹ, ಆನನವೇ ಮುಖ ಬಾಯಿ ಎಲ್ಲ ಇಲ್ಲದೆ ಇರುವಂತಹ ಸ್ಥಾವರ ಪದಾರ್ಥಗಳಿದೆ, ಮರ ಮೊದಲಾದದ್ದೆಲ್ಲ. ಆ ಸ್ಥಾವರಗಳು ಯಾವುದಿದೆಯೋ ಅದು ಕೂಡ ಅವನಿಗೆ ಶರೀರತ್ವ, ಅಲ್ಲಿಯೂ ಕೂಡ ಶರೀರತ್ವವಿದೆ ಅವನಿಗೆ. ಇಷ್ಟೇ ಅಲ್ಲ, ಮನುಷ್ಯರು ಅಷ್ಟೇ ಅಲ್ಲ, ಮುಖಗಳು ಎಲ್ಲ ಇಲ್ಲದೆ ಇರುವ ಸ್ಥಾವರಗಳು ಕೂಡ ಅವನಿಗೆ ಶರೀರ ಅಂತ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಅವನು ಸೂಕ್ಷ್ಮತೆಯ ಕಾರ್ಯಕಾರಣ ಸರ್ವವ್ಯಾಪಿತೆಯ, ಕಾರ್ಯಕಾರಣ ಎಲ್ಲವನ್ನು ವ್ಯಾಪಿಸಿದ್ದಾನೆ ಪರಮಾತ್ಮ ಪೂರ್ಣವಾಗಿ ಸೂಕ್ಷ್ಮವಾಗಿ. ಆದ್ದರಿಂದ ಎಲ್ಲವೂ ಅವನ ಶರೀರವೇ, ವಿಶ್ವವೆಲ್ಲ ಅವನ ಶರೀರ. ಏವಂಚ ಏಕಃ ಯಸ್ಯ ಅಸ್ತಿ ದೇಹಃ. ಇದು ಒಂದು ಅನುಮಾನ ಪೂರ್ವಕ್ಕೆ ಹೇಳೋದು. ಒಬ್ಬನಿಗೆ ಒಂದು ಶರೀರವಿದೆ, ಸಭವತಿ ವಿವಿಧ ಅನಂತ ದುಃಖೈಕ ಭೋಕ್ತ. ಒಬ್ಬನಿಗೆ ಒಂದು ಶರೀರ ಇದೆ, ಅನೇಕ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ ಅವನು. ವಿಶ್ವಂ ದೇಹ ಪ್ರಭೋ ಚೇತ್. ಪ್ರಭುವಿಗೆ ವಿಶ್ವವೆಲ್ಲ ದೇಹವಾದರೆ ಸಹ ಕಥಂ ಅತಿಪತೇತೆ ವಿಶ್ವ ದುಃಖಾನುಭೂತಿಂ. ಇಲ್ಲಿ ಅಧಿಕರಣ ಸಾರಾವಳಿಯ ಶ್ಲೋಕ ಇದು. ಇತಿ ಅಧಿಕರಣ ಸಾರಾವಳಿ ದರ್ಶಿತ ಶಂಕ. ಅಧಿಕರಣ ಸಾರಾವಳಿಯಲ್ಲಿ ಸ್ವಾಮಿ ದೇಶಿಕನ ಶ್ಲೋಕದಲ್ಲಿ ಈ ರೀತಿ ಒಂದು ಆಶಂಕೆಯನ್ನು ಹಾಕ್ತಾರೆ ಪೂರ್ವ ಪಕ್ಷದಲ್ಲಿ. ಒಬ್ಬನಿಗೆ ಒಂದು ದೇಹ ಇದ್ದರೆ ಎಲ್ಲ ದುಃಖಗಳನ್ನು ಅನಂತವಾದ ವಿವಿಧವಾದ ದುಃಖ ಅನುಭವಿಸ್ತಾನೆ. ವಿಶ್ವವೆಲ್ಲ ದೇಹ ಆದರೆ ಅವನಿಗೆ ವಿಶ್ವದ ದುಃಖವನ್ನೆಲ್ಲ ಅನುಭವಿಸ್ಬೇಕಲ್ಲ, ಅದು ಹೇಗೆ ತಪ್ಪಿಸ್ಕೊಳ್ತಾನೆ ಅಂತ ಹೇಳಿ, ಅದಕ್ಕೆ ಮುಕ್ತ ಮಹಾಪುರುಷ ಅತಿರಿಕ್ತ ಪರಬ್ರಹ್ಮ ಅಂಗೀಕಾರೇಪಿ ಭವತ್ಯೇವ. ಇದು ಪುರುಷನಿಗಿಂತ ಅತಿರಿಕ್ತವಾದ ಪರಬ್ರಹ್ಮ ಅಂತ ಇನ್ನೊಬ್ಬ ಇದ್ದಾನೆ ಅಂತ ಒಪ್ಕೊಂಡ್ರು ನಿಮಗೆ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಈ ದೋಷ ಬರುತ್ತೆ. ಆದ್ದರಿಂದ ಮಹಾಪುರುಷೇತು ಏವಂ ಶಂಕಾನ ಭವತಿ ಸಹಿ ಭಗವಾನ್. ಮಹಾಪುರುಷ ಅಂತ ಹೇಳಲ್ಪಟ್ಟವನು, ಪುರುಷೇಣ ಸರ್ವಂ ಅಂತ ಹೇಳಲ್ಪಟ್ಟವನು ಭಗವಾನ್ ಅಂತ ಹೇಳಲ್ಪಟ್ಬಿಟ್ಟಿದ್ದಾನೆ. ಹೇಳೋದ್ರಿಂದ ಭಗವತ್ ಶಬ್ದಕ್ಕೆ ಅರ್ಥದಿಂದ ಆ ದೋಷವೇ ಬರೋದಿಲ್ಲ. ಭಗವತ್ ಶಬ್ದಶ್ಚ ಹೇಯ ಪ್ರತಿಭಟೆ ಯೌಗಿಕೋ ರೂಢಶ್ಚೇತಿ ವಿಷ್ಣು ಪುರಾಣದ ವ್ಯಕ್ತಂ. ರೂಢಿಯಲ್ಲಿಯೂ ಭಗವಾನ್ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಮುಖ್ಯ ಅರ್ಥ, ಬೇರೆ ಯಾರಿಗೂ ಅದೆಲ್ಲ ಅಲ್ಲಿ ಲಾಕ್ಷಣಿಕವಾದ ಅರ್ಥ. ಮಿಕ್ಕವರಿಗೆ ಭಗವಾನ್ ಬಾದರಾಯಣ ಅಂತ ಹೇಳಿದ್ರೆ ಅಲ್ಲೆಲ್ಲ ಕೂಡ ಲಾಕ್ಷಣಿಕವಾದ ಅರ್ಥ ಅಲ್ಲಿ.
ಆದ್ದರಿಂದ ಅಲ್ಲಿ ಗೌಣ. ಆದರೆ ರೂಢಿಯಲ್ಲಿಯೂ ಕೂಡ ಭಗವಾನ್ ಅಂದರೆ ಪರಮಾತ್ಮನೇ. ಯೌಗಿಕವಾದ ಅರ್ಥವೂ ಇದೆ ಅಲ್ಲಿ, ಅವಯವಾರ್ಥ ಅಲ್ಲಿ ನಿರುಕ್ತಿಯಿಂದ ಎಲ್ಲರೂ ಯೌಗಿಕವಾದ ಅರ್ಥ ಇದೆ. ಅದನ್ನ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಸಿ ಅಶೇಷತಃ ಭಗವತ್ ಶಬ್ದವಾಚ್ಯಾನಿ ವಿನಾ ಹೇಯೈ ಗುಣಾದಿಭಿ ತತ್ರ ಪೂಜ್ಯ ಪದಾರ್ಥೋಕ್ತಿ ಪರಿಭಾಷಾ ಸಮನ್ವಿತ ಅಂತ ಹೇಳಿದ್ರು. ಇಲ್ಲಿ ಪೂಜ್ಯ ಪದಾರ್ಥೋಕ್ತಿ ಪರಿಭಾಷಾ ಸಮನ್ವಿತ. ಪೂಜ್ಯ ಪದಾರ್ಥ ಅಂತ ಹೇಳುವ ಅರ್ಥದಲ್ಲಿ ಭಗವಾನ್ ಅನ್ನೋದು ಉಪಯೋಗಿಸಲ್ಪಟ್ಟಿದೆ ಅಷ್ಟೇ ಹೊರತು ಪರಮಾತ್ಮನಿಗೆ ಮುಖ್ಯ ಅರ್ಥ ಅನ್ನೋದು ಅರ್ಥ ಅಲ್ಲಿ. ಪರಮಾತ್ಮನಲ್ಲಿಯೇ ಮುಖ್ಯ ಅರ್ಥ ಭಗವತ್ ಶಬ್ದಕ್ಕೆ. ಬೇರೆ ಕಡೆ ಎಲ್ಲ ಒಂದು ಪೂಜ್ಯ 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 ಪದಾರ್ಥ ಅನ್ನುವ ಒಂದು ದೃಷ್ಟಿಯಿಂದ ನಮಗೆ ಗೌರವ ಅಥವಾ ಪೂಜ್ಯರಾದವರು ಅನ್ನೋ ದೃಷ್ಟಿಯಿಂದ ಭಗವತ್ ಶಬ್ದವು ಪ್ರಯುಕ್ತವಾಗುತ್ತೆ ಅನ್ನೋದು ಹೇಳಲ್ಪಟ್ಟಿದೆ. ಪ್ರಸಿದ್ಧಂಚ ಹೇಯ ಪ್ರತಿಭಟ ಸ್ವಸ್ಯ ಅಂತರ್ಯಾಮಿ ಶ್ರುತಿಷು. ಇದು ಅಂತರ್ಯಾಮಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಬಾದರಾಯಣರು ನ ಸ್ಥಾನತೋಪಿ ಪರಸ್ಯ ಉಭಯ ಲಿಂಗಂ ಸರ್ವತ್ರ ಈ ಸೂತ್ರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎಲ್ಲ ಕಡೆಯೂ ಅವನಿಗೆ ಉಭಯ ಲಿಂಗವೇ. ಪರಮಾತ್ಮನಿಗೆ ಯಾವ ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ, ಯಾವ ಯಾವ ಅವಸ್ಥೆಗಳಲ್ಲಿ ಇದ್ದರೂ ಕೂಡ ಎಲ್ಲ ಕಡೆಯೂ ಅವನಿಗೆ ಆಯಾ ಪದಾರ್ಥಗಳ ದೋಷ ಬರೋದಿಲ್ಲ ಅನ್ನೋದನ್ನ ಅಂತರ್ಯಾಮಿ ಬ್ರಾಹ್ಮಣದಲ್ಲಿ ಬೃಹದಾರಣ್ಯಕದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಶತಾತ್ಮ ಅಂತರ್ಯಾಮಿ ಅಮೃತ. ಒಂದೊಂದರಲ್ಲಿಯೂ ಕೂಡ ಅಮೃತ ಅಮೃತ ಅಂತ ಬರುತ್ತೆ. ಯಹ ಪೃಥಿವ್ಯಾಂ ತಿಷ್ಠನ್ ಅಂತ ಹೇಳಿ ಯಸಿ ಪೃಥ್ವೀ ಶರೀರಂ ಯಹ ಪೃಥ್ವೀಂ ಅಂತರೋಯಮೇತಿ ಸತೆ ಆತ್ಮ ಅಂತರ್ಯಾಮಿ ಅಮೃತ. ಈ ರೀತಿ ಅಮೃತ 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 ಅಂತ ಒಂದೊಂದು ಪರ್ಯಾಯದಲ್ಲಿಯೂ ಪರಮಾತ್ಮನಿಗೆ ಅವನಿಗೆ ಅದರ ದೋಷ ಅವನಿಗೆ ಬರೋದಿಲ್ಲ, ಅದರ ದೋಷ ಅವನಿಗೆ ಬರೋದಿಲ್ಲ, ಈ ದೋಷ ಅವನಿಗೆ ಬರೋದಿಲ್ಲ. ಪೃಥ್ವಿಯಲ್ಲಿ ಇದ್ದಾನೆ, ತೇಜಸ್ಸಿನಲ್ಲಿ ಇದ್ದಾನೆ, ಅದು ಅವನಿಗೆ ಶರೀರ, ಆದರೆ ಆ ದೋಷಗಳು ಅವನಿಗೆ ಬರೋದಿಲ್ಲ. ಈ ರೀತಿ ಎಲ್ಲದರಲ್ಲಿಯೂ ಕೂಡ ಅಮೃತ 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 ಅಂತ ಹೇಳಲ್ಪಟ್ಟಿದೆ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಬಾದರಾಯಣರು ಸ್ಪಷ್ಟವಾಗಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ. ಯಶಃ ಅಪಹತ ಪಾಪ್ಮ, ಇದು ಸುಬಾಲೋಪನಿಷತ್ ಸ್ಪಷ್ಟವಾಗಿ ಹೇಳುತ್ತೆ. ದಿವ್ಯ ದೇವ ಏಕೋ ನಾರಾಯಣ. ಅಲ್ಲಿಯೂ ಕೂಡ ಅಪಹತ ಪಾಪ್ಮತ್ವವು ಹೇಳಲ್ಪಟ್ಟಿದೆ ಪರಮಾತ್ಮನಿಗೆ. ದಿವ್ಯ ಇತಿ ವಿಗ್ರಹ ವೈಶಿಷ್ಟ್ಯಂ ಪ್ರದರ್ಶಯಂತ್ಯೇವ. ದಿವ್ಯ ಅಂತ ಹೇಳಿ ಅವನಿಗೆ ಅಪ್ರಾಕೃತನಾದ ಶರೀರವಿದೆ, ಅಪ್ರಾಕೃತನಾದವನು ಅಂತ ಹೇಳಲ್ಪಟ್ಟಿದೆ. ಶ್ರುತಿ ಇಯಂ ಅಪಹತ ಪಾಪ್ಮತ್ವಂ ಉಪದಿಶತಿ. ಆದ್ದರಿಂದ ಅವನಿಗೆ ವಿಗ್ರಹ ವಿಶಿಷ್ಟನಾದವನಿಗೆ ಈ ಅಪಹತ ಪಾಪ್ಮತ್ವವು ಕೂಡ ಹೇಳಲ್ಪಟ್ಟಿದೆ. ಇಲ್ಲಿಯೂ ಅದು ಆ ಮಂತ್ರವು ಹಿಂದಿನ ಮಂತ್ರದಲ್ಲಿ ವೃಕ್ಷೈವ ಸ್ತಬ್ಧ ದಿವಿ ತಿಷ್ಠತಿ ಏಕಃ, ದ್ವಿಲೋಕದಲ್ಲಿ ಇದ್ದಾನೆ ಅಂತ ಹೇಳಲ್ಪಟ್ಟಿದೆ. ಅತಃ ನಾರಾಯಣಾತ್ ಭಗವತಃ ಅತಿರಿಕ್ತಸ್ಯ ಸರ್ವದೇಹಿತ್ವೇ ಸದೋಷಃ ಸ್ಯಾತ್. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರಿಗಾದರೂ ಸರ್ವದೇಹಿತ್ವ ಇದ್ದರೆ ದೋಷ ಇರಬಹುದು, ಆದರೆ ಇವನಿಗೆ ಆ ದೋಷ ಇಲ್ಲ. ಅಯಂತು ಸರ್ವವ್ಯಾಪಿ ಭಗವಾನ್, ಭಗವಾನ್ ಶಬ್ದವೇ ತಿಳಿಸುತ್ತೆ ಅಂತ ಹೇಳಿದ್ರು. ಅಸ್ಯತು ಸರ್ವಗತತ್ವೇಪಿ ಶಿವತ್ವಮೇವ ಮಂಗಲತ್ವಮೇವ. ಮಂಗಳವಾಚಿ ಶಿವಶಬ್ದವು ಯಾಕೆ ಅಂತ ಹೇಳಿದ್ರೆ ಭಗವತ್ ಶಬ್ದ ವಿಷ್ಣವೇವ ಮುಖ್ಯ ಇತಿ ಶ್ರೀಮತಃ ರಾಮಾಯಣಾದಪಿ ಜ್ಞಾಯತೆ. ವಿಷ್ಣುವಿನಲ್ಲಿಯೇ ಭಗವತ್ ಶಬ್ದ ಮುಖ್ಯ ಅರ್ಥ ಅನ್ನೋದು ಎಲ್ಲ ಇತಿಹಾಸ ಪುರಾಣಗಳಲ್ಲೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಆಹಾ ಹಿ ಉತ್ತರಾಂ ದಿಶಂ ಪ್ರತಿ ಪ್ರಸ್ಥಾಪ್ಯಮಾನಾನ್ ಪ್ಲವಂಗಮಾನ್ ಪ್ರತಿ ಸೋಮಗಿರಿದೇಶಂ ಪ್ರಸ್ತುತ್ಯ ಸುಗ್ರೀವಃ ಭಗವಾನಪಿ ವಿಶ್ವಾತ್ಮ ಶಂಭುರೇಕಾದಶಾತ್ಮಕ ಬ್ರಹ್ಮ. ಇಲ್ಲಿ ಬ್ರಹ್ಮಾ ವಸತಿ ದೇವೇಶಃ ಬ್ರಹ್ಮರ್ಷಿ ಪರಿವಾರಿತಃ ಇತಿ. ಇಲ್ಲಿ ಸುಗ್ರೀವನು ಎಲ್ಲರನ್ನೂ ಕೂಡ ಸೀತಾನ್ವೇಷಣೆಗೆ ಒಂದೊಂದು ದಿಕ್ಕಿನಲ್ಲಿ ವಾನರನ್ನೆಲ್ಲ ಕಳಿಸ್ತಾನವನು. ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದೇಶಗಳಿದೆ, ಯಾವ್ಯಾವುದನ್ನು ದಾಟಿಕೊಂಡು ಹೋಗ್ಬೇಕು ಅವರು, ಅಲ್ಲೆಲ್ಲ ಯಾವ್ಯಾವುದು ಹೇಗೆ ಹೇಗೆ ನೋಡಬೇಕು, ಎಲ್ಲೆಲ್ಲಿ ಹುಡುಕಬೇಕು ಸೀತೆಯನ್ನು ಅಂತ ಒಂದೊಂದು ದಿಕ್ಕಿನಲ್ಲೂ, ಪೂರ್ವ ದಿಕ್ಕು, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ಎಲ್ಲ ಒಬ್ಬೊಬ್ಬರನ್ನು ಎಲ್ಲ ಕಳಿಸ್ತಾನೆ. ಆ ರೀತಿ ಒಬ್ಬೊಬ್ಬರ ನಾಯಕತ್ವದಲ್ಲಿ. ಹಾಗೆ ಹೇಳುವಾಗ ಇವನು ಉತ್ತರಾಂ ದಿಶಂ ಪ್ರತಿ ಪ್ರಸ್ಥಾಪ್ಯಮಾನಾನೆ, ಉತ್ತರ ದಿಕ್ಕಿನಲ್ಲಿ ಹೋಗುವವರಿಗೆಲ್ಲ ಅವರಿಗೆ ಸುಗ್ರೀವನು ವಿವರಿಸ್ತಾನೆ ಯಾವ ಯಾವ ಊರಿದೆ ಅಲ್ಲಂತೆಲ್ಲ ಹೇಳಿ. ಅಲ್ಲಿ ಒಂದು ಸೋಮಗಿರಿ ಅನ್ನುವ ದೇಶ ಇದೆ,
ಅದನ್ನು ಹೇಳುವಾಗ ಭಗವಾನಪಿ ವಿಶ್ವಾತ್ಮ ಶಂಭುರೇಕಾದಶಾತ್ಮಕ ಬ್ರಹ್ಮ ವಸತಿ ದೇವೇಶ ಈ ಶ್ಲೋಕ ಬರುತ್ತೆ ಅಲ್ಲಿ. ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಏಕಾದಶಾತ್ಮಕ ಶಂಭು ದೇವೇ ದೇವೇಶ ಬ್ರಹ್ಮ ಉಭಯ ಅತಿರಿಕ್ತ ತದ್ವಿಲಕ್ಷಣ ಹಿ ವಿಶ್ವಾತ್ಮಕ ಭಗವಾನ್ ಇಹ ಉಚ್ಯತೆ ಅಪಿ ಶಬ್ದೇನ ಚ ಅಂತ ಹೇಳಿದ್ರು. ಭಗವಾನ್ ಅಪಿ ಇದ್ದಾನೆ ಅಲ್ಲಿ ಅಂತ ಹೇಳಲ್ಪಟ್ಟಿದೆ. ಶಂಭು ಏಕಾದಶಾತ್ಮಕ ಬ್ರಹ್ಮ ವಸತಿ, ಬ್ರಹ್ಮಾನಪಿ ವಿಶ್ವಾತ್ಮ ಭಗವಾನಪಿ ವಸತಿ ಅಂತ ಅರ್ಥ. ಅದರಿಂದ ಅಲ್ಲಿ ಅವರಿಗಿಂತ ಅತಿರಿಕ್ತನಾದವನು ರಾಮಾಯಣದ ಶ್ಲೋಕವನ್ನು ತೆಗೆದು ಉದಾಹರಿಸ್ತಾರೆ ಇಲ್ಲಿ. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಏವಮೇಶ ಮಹಾಶಬ್ದೋ ಮೈತ್ರೇಯ ಭಗವಾನಿತಿ. ಈ ಭಗವಾನ್ ಅಂತುವಂತಹ ಒಂದು ಶಬ್ದವಿದೆಯಲ್ಲ, ಮಹಾಶಬ್ದ, ಇದು ಪರಮಬ್ರಹ್ಮಭೂತಸ್ಯ ವಾಸುದೇವಸ್ಯ ನಾನ್ಯಗಃ. ಪರಮಬ್ರಹ್ಮನಾದ ವಾಸುದೇವನಿಗೆ ಮೀಸಲು ಇದು. ಅದನ್ನ ಸ್ಪಷ್ಟವಾಗಿ ವಿಷ್ಣು ಪುರಾಣದಲ್ಲಿ ಬೇಕಾದಷ್ಟು ಶ್ಲೋಕಗಳು ಬರುತ್ತೆ ಭಗವತ್ ಶಬ್ದವನ್ನ ನಿರ್ವಚನ ಹೇಳೋದು. ಈದೃಶಂ ಭಗವತ್ ತತ್ವಂ ವಿಧಾಯ ತೇನ ಹೇತುನ ಶಿವತ್ವಂ ವಿಧೀಯಮಾನಂ ಮಂಗಲತ್ವರೂಪಮೇವ ಇತಿ ಹಿ ಭವಿತುಮರ್ಹತಿ. ಈ ರೀತಿ ಭಗವಾನ್ ಅಂತ ಹೇಳಿ ಶಿವ ಅಂತ ಹೇಳಿರೋ ಶ್ಲೋಕದಲ್ಲಿ ಇಲ್ಲಿ ಹೇಳಿರೋದು ಮಂಗಳವಾಚಿತ್ವವೇ ಅರ್ಥ ಮಾಡಬೇಕು. ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತಃ ಶಿವ ಅನ್ನುವಾಗ ಮಂಗಳವಾಚಿತ್ವವನ್ನು ಶಿವಶಬ್ದಕ್ಕೆ ಅರ್ಥ ಮಾಡುವುದು ಉಚಿತವಾದದ್ದು ಅನ್ನೋದನ್ನ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅತ್ರ ಸರ್ವವ್ಯಾಪಿ ಸ ಭಗವಾನ್ ಶಿವ ಇತಿ ಏಕವಾಕ್ಯತಾತು ನ ಭವತಿ. ಆದ್ದರಿಂದ ಭಗವಾನ್ ಶಿವ ಅನ್ನುವಾಗ ಭಗವಾನ್ ಅನ್ನೋದು ಶಿವ ಶಬ್ದಕ್ಕೆ ವಿಶೇಷಣವಾಗೋದಿಲ್ಲ. ಇಲ್ಲಿ ಸರ್ವವ್ಯಾಪಿ ಸ ಭಗವಾನ್ ಸರ್ವಗತಃ ಶಿವ ಅಂತ ಹೇಳಿರುವಾಗ ಭಗವಾನ್ ಶಿವ ಅಂತ ಅಲ್ಲಿ ಅನ್ವಯ ಮಾಡೋಕ್ಕೆ ಆಗೋದಿಲ್ಲ, ಏಕವಾಕ್ಯತ್ವ ಇಲ್ಲ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ತಸ್ಮಾದಿತಿ ವಾಕ್ಯ ಭೇದಕ ಪದಸ್ಯ ಮಧ್ಯೆ ನಿವಿಷ್ಟತ್ವಾತ್. ಇಲ್ಲಿ ವಾಕ್ಯವನ್ನು ಬೇರೆ ಮಾಡುವಂತಹ ಒಂದು ಶಬ್ದ ಅಲ್ಲಿ ಮಧ್ಯ ಬರುತ್ತೆ, ತಸ್ಮಾತ್ ಅಂತ ಹೇಳಿಬಿಟ್ಟು. ಅದರಿಂದ ಸರ್ವಾನ್ನ ಶಿರೋಗ್ರೀವ ತಸ್ಮಾತ್ ಸರ್ವಗತಃ ಶಿವ ಭಗವಾನ್ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತ ಶಿವ. ಈ ತಸ್ಮಾತ್ ಅನ್ನೋ ಶಬ್ದ ಇಲ್ಲಿ ವಾಕ್ಯ ಭೇದವನ್ನು ಉಂಟು ಮಾಡುತ್ತೆ. ಎರಡು ವಾಕ್ಯ ಬೇರೆ ಬೇರೆ ಅಂತ ತಿಳಿಸುತ್ತೆ. ಇಲ್ಲಿ ಏಕವಾಕ್ಯತ್ವ ಅಂದ್ಬಿಟ್ರೆ ಭಗವಾನ್ ಶಬ್ದ ಭಗವತ್ ಶಬ್ದವು ವಿಶೇಷಣವಾಗಿದ್ರೆ ಶಿವನಿಗೆ ಶಿವನಿಗೆ ಹೇಳಿದಾಗುತ್ತೆ. ಆದರೆ ಭಗವಾನ್ ಶಿವ ಅನ್ನೋದು ಇಲ್ಲಿ ಅರ್ಥವಲ್ಲ, ಇಲ್ಲಿ ರುದ್ರನು ಹೇಳಲ್ಪಟ್ಟಿಲ್ಲ. ತಸ್ಮಾತ್ ಅನ್ನುವ ಮಧ್ಯ ಒಂದು ಬಂದಿರುವ ಶಬ್ದ ಆ ವಾಕ್ಯವನ್ನು ಬೇರೆ ಬೇರೆ ಮಾಡುತ್ತೆ, ವಾಕ್ಯ ಭೇದವನ್ನು ಉಂಟು ಮಾಡುತ್ತೆ. ಅದು ಒಂದು ಮೀಮಾಂಸಕರು ಹೇಗೆ ವಾಕ್ಯಗಳಿಗೆ ವಿವರಣೆ ಮಾಡ್ತಾರೋ ಆ ರೀತಿಯಲ್ಲಿ ಉತ್ತಮ ಸ್ವಾಮಿಗಳು ತಿಳಿಸ್ತಾರೆ. ಸರ್ವಗತ ಶಬ್ದಸ್ಯ ಸರ್ವವ್ಯಾಪಿ ಶಬ್ದ ಸಮಾನಾರ್ಥತೆಯ ಪೌನರುಕ್ತಿಯ ಪ್ರಸಂಗಾಚೆ. ಅದರಿಂದ ಅಲ್ಲಿ ಏಕವಾಕ್ಯತೆ ಹೇಳ್ಬಿಟ್ರೆ ಸರ್ವವ್ಯಾಪಿಗೂ ಸರ್ವಗತಹೋ ಎರಡಕ್ಕೂ ಕೂಡ ಪೌನರುಕ್ತಿಯ ಬಂದುಬಿಡುತ್ತೆ. ಇಲ್ಲಿ ಸರ್ವವ್ಯಾಪಿ ಅಂತ ಹೇಳಿ ಸರ್ವಗತಃ ಅಂತ ಹೇಳಿರೋದ್ರಲ್ಲಿ ಪೌನರುಕ್ತಿಯ ಬಂದ್ಬಿಡುತ್ತೆ. ಒಂದೇ ವಾಕ್ಯವಾದರೆ ಒಂದೇ ವಾಕ್ಯದಲ್ಲಿ ಎರಡು ಸತಿ ರಿಪಿಟೇಷನ್ ಆಗಿಬಿಡುತ್ತೆ. ಇಲ್ಲಿ ವಾಕ್ಯ ಭೇದವನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸಹ ಭಗವಾನ್ ಸರ್ವಗತಃ ಶಿವ ಹಾಗೆ ಅರ್ಥ ಮಾಡಬೇಕು. ಅವನೇ ಭಗವಾನ್ ಅಂತ ಹೇಳಲ್ಪಟ್ಟವನೇ ಅಂತ ಹೇಳಿ ಪರಮಾತ್ಮನಿಗೆ ಆ ಭಗವತ್ ಶಬ್ದವು ಇಲ್ಲಿ ಅನ್ವಯಿಸುತ್ತೆ ಅಂತ ಹೇಳಿ ಅದನ್ನ ಇಲ್ಲಿ ಉತ್ತಮ ಸ್ವಾಮಿಗಳು ಸ್ವಲ್ಪ ಸ್ಪಷ್ಟವಾಗಿ ವಿವರಿಸ್ತಾರೆ ವಿಸ್ತಾರವಾಗಿ. ಅದಾದ ಮೇಲೆ ಅಂತಹ ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ ಅನ್ನುವಂತಹ ಹೇಳುವ ಮಂತ್ರ. ಮಹಾನ್ ಪ್ರಭುರ್ವೈ ಪುರುಷಃ ಸತ್ವಸ್ಯೈಷ ಪ್ರವರ್ತಕಃ. ಪುರುಷ ಶಬ್ದವು ಭಗವತ್ ಶಬ್ದವು ಅನೇಕವಾಗಿ ಉಪಯೋಗಿಸಲ್ಪಟ್ಟಿದೆ. ಎರಡೂ ಕೂಡ ಪರಮಾತ್ಮನಿಗೆ ನಿರುಪಾಧಿಕವಾಗಿ ಪರಮಾತ್ಮ ವಾಚಕವಾದ ಶಬ್ದಗಳು ಸ್ಪಷ್ಟವಾಗಿ ಅನೇಕ ಕಡೆ ಹೇಳಲ್ಪಟ್ಟಿದೆ. ಸುನಿರ್ಮಲಾಮಿಮಾಂ ಶಾಂತಿಂ ಈಶಾನೋ ಜ್ಯೋತಿರವ್ಯಯ. ಇಲ್ಲಿ ಅರ್ಥಗಳ ಶಬ್ದಕ್ಕೆ ಪ್ರಕರಣಕ್ಕೆ ಉಚಿತವಾಗಿ ಅರ್ಥ ಮಾಡಬೇಕು. ಮಹಾನ್ ಪ್ರಭು ವೈ ಪುರುಷ. ಇಲ್ಲಿ ಪ್ರಭು ಅನ್ನೋ ಶಬ್ದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿರುವ ಅರ್ಥದಂತೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಅಲ್ಲಿ ಹೇಳಲ್ಪಟ್ಟಾಗ ವ್ಯಾಖ್ಯಾನದಲ್ಲಿ ಭಾಷಿಕಾರರು ಎಲ್ಲ ಯಜ್ಞಗಳಿಗೂ ಭೋಕ್ತಾ ಅಂತ ಹೇಳುವಾಗ ಆರಾಧ್ಯ ಅಂತ ಅರ್ಥ ಮಾಡಿದ್ರು.
ಪ್ರಭು ಅಂದರೆ ಫಲಪ್ರದ ಅಂತ ಅರ್ಥ ಮಾಡಿದ್ರು. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಪ್ರಭುತ್ವ ಅನ್ನೋದು ಫಲಪ್ರದತ್ವ, ಅಲ್ಲಿ ಭೋಕ್ತ ಅಂತ ಹೇಳಿರೋದು ಆರಾಧ್ಯತ್ವ. ಎಲ್ಲ ಯಜ್ಞಗಳಿಗೂ ನಾನೇ ಆರಾಧ್ಯನು, ನಾನೇ ಫಲವನ್ನು ಕೊಡುವವನು ಅನ್ನೋ ಅರ್ಥ ಹೇಗೆ ಮಾಡಿದ್ರೋ ಆ ರೀತಿಯಲ್ಲಿ ಪ್ರಭು ಶಬ್ದಕ್ಕೆ ಅರ್ಥ ಮಾಡ್ತಾರೆ. ಮಹಾನ್ ಪ್ರಭುರ್ವೈ ಪುರುಷಃ ಸರ್ವಸ್ಯ ಸತ್ವಸ್ಯೈಷ ಪ್ರವರ್ತಕಃ ತಜ್ಞಾನಸ್ಯೈವ ಮೋಕ್ಷ ಪ್ರಧಾನತ್ವಂ ಇತಿ ಮೋಕ್ಷ ಸಾಧನತ್ವಂ. ತಜ್ಞಾನಸ್ಯೈವ ಮೋಕ್ಷ ಸಾಧನತ್ವಂ, ಮೋಕ್ಷಕ್ಕೆ ಅವನ ಜ್ಞಾನವೇ ಸಾಧನ ಅನ್ನೋದನ್ನ ಮಹಾನಿತಿ. ವೈ ಶಬ್ದೋ ಅವಧಾರಣೆ. ವೈ ಪ್ರಭುರು, ಪ್ರಭು ವೈ ಅಂದರೆ ಪ್ರಭುರೇವ ಅಂತ ಅರ್ಥ ಮಾಡಬೇಕು. ಪುರುಷ ಏವ ಮಹಾನ್ ಪ್ರಭು ಫಲಪ್ರಧಾನ ಸಮರ್ಥ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಫಲಪ್ರಧಾನ ಸಮರ್ಥ ಅದು ಇಲ್ಲಿ ಹೇಳ್ತಾರೆ. ಅಹಂ ಹಿ ಸರ್ವೈಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಇತ್ಯುಕ್ತ ಇತ್ಯತ್ರ ಪ್ರಭು ಫಲಪ್ರತಃ ಇತಿ ಭಗವತಾ ಭಾಷ್ಯಕೃತ ವ್ಯಾಖ್ಯಾತತ್ವಾತ್. ಭಾಷ್ಯಕಾರರು ಅದಕ್ಕೆ ಫಲಪ್ರದ ಅನ್ನುವ ಅರ್ಥವನ್ನು ಮಾಡಿರೋದ್ರಿಂದ ಅದೇ ಅರ್ಥವನ್ನು ಇಲ್ಲಿ ನಾವು ಸ್ವೀಕಾರ ಮಾಡ್ತೀವಿ. ಪ್ರಕೃತೆ ಮೋಕ್ಷರೂಪ ಫಲಸ್ಯ ಪ್ರಸ್ತುತತ್ವಾತ್. ಇಲ್ಲಿಯೂ ಕೂಡ ಮೋಕ್ಷ ಫಲವನ್ನೇ ಹೇಳ್ತಾ ಇರೋದ್ರಿಂದ ಇಲ್ಲಿ ಮಹತ್ ಶಬ್ದವು ಕೂಡ ಮೋಕ್ಷವನ್ನು ತಿಳಿಸುತ್ತೆ. ಅತ್ಯುತ್ಕೃಷ್ಟವಾದ ಫಲವನ್ನು ಕೊಡುವವನು ನಾನೇ ಅನ್ನುವ ಅರ್ಥ. ಮಹತ್ ಶಬ್ದ ಸಮಭಿವ್ಯಾಹಾರಾಚ ಮಹಾಫಲ ರೂಪ ಮೋಕ್ಷಪ್ರದ ಸಯೇವ. ಅದರಿಂದ ಇಲ್ಲಿ ಸಮಭಿವ್ಯಾಹಾರ ಅಂದರೆ ಅದರ ಜೊತೆಯಲ್ಲಿ ಹೇಳಲ್ಪಟ್ಟಿರೋದು. ಮಹತ್ ಶಬ್ದದ ಜೊತೆ ಹೇಳಿರುವ ಪ್ರಭು ಶಬ್ದವು ಮಹತ್ತಾದ ಫಲವನ್ನು ಕೊಡುವವನು. ಫಲಪ್ರದ ಅನ್ನುವ ಪ್ರಭು ಶಬ್ದಕ್ಕೆ ಮಹಾನ್ ಪ್ರಭು ಹೇಳಿದಾಗ ಮಹತ್ತಾದ ಫಲ ಕೊಡುವವನು. ಮಹತ್ತಾದ ಫಲ ಎಲ್ಲದಕ್ಕಿಂತ ಅತ್ಯುತ್ಕೃಷ್ಟವಾದದ್ದು ಮೋಕ್ಷ. ಅದರಿಂದ ಮಹಾಫಲ ರೂಪ ಮೋಕ್ಷಪ್ರದ ಸಯೇವ ಇತಿ ತಸ್ಯ ಮೋಕ್ಷ ಹೇತುತ್ವಂ ಪೂರ್ವೋಕ್ತಂ ಸ್ಥಿರಂ ಇತಿ ಭಾವ. ಅದು ಸ್ಪಷ್ಟವಾಗುತ್ತೆ ಇದರಲ್ಲಿ. ತತ್ರ ಹೇತುಮಃ, ಅದಕ್ಕೆ ಯಾವ ಕಾರಣವನ್ನು ಹೇಳ್ತಾರೆ. ಸತ್ವಸ್ಯೈಷ ಪ್ರವರ್ತಕಃ ಸಾತ್ವಿಕಸ್ಸತು ವಿಜ್ಞೇಯ ಅಂತ ಹೇಳಿದೆ. ಯಾರು ಸವೈ ಮೋಕ್ಷಾರ್ಥ ಚಿಂತಕಃ ಅಂತ ಹೇಳ್ಬಿಟ್ಟು ಪರಮಾತ್ಮನ ಜಾಯಮಾನ ಕಟಾಕ್ಷ ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇತ್ ಮಧುಸೂದನ ಸಾತ್ವಿಕಸ್ಸತು ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತನ ಅಂತ ಹೇಳ್ಬಿಟ್ಟು ಆ ಪ್ರಮಾಣವನ್ನು ತೆಗೆದು ಇಲ್ಲಿ ಸತ್ವಶೇಷ ಪ್ರವರ್ತಕ ಅಂತ ಹೇಳಿರೋದಕ್ಕೆ ಆ ರೀತಿ ಅರ್ಥ ಮಾಡ್ತಾರೆ. ಅದಕ್ಕೆ ಕಾರಣ ಏನು? ಮೋಕ್ಷ ಫಲವನ್ನು ಕೊಡುವವನು ಪರಮಾತ್ಮ ಅನ್ನೋದಕ್ಕೆ. ಸತ್ವಶೇಷ ಪ್ರವರ್ತಕ ಜಾಯಮಾನಂ ಹಿ ಪುರುಷಂ ಯಂ ಪಶ್ಯೇನ್ ಮಧುಸೂದನ ಸಾತ್ವಿಕ ಸತು ವಿಜ್ಞೇಯ ಸ ವೈ ಮೋಕ್ಷಾರ್ಥ ಚಿಂತಕ. ವ್ಯುತ್ತರೀಕ್ತ ಮೋಕ್ಷಾರ್ಥ ಜ್ಞಾನ ಹೇತು ಸತ್ವ ಗುಣೋನ್ಮೇಷ ಹೇತುಭೂತ ಕಟಾಕ್ಷಶಾಲಿತೆಯ ಸ ಏವ ಮೋಕ್ಷಪ್ರದ. ತತ್ವಸ್ಯ ಪ್ರವರ್ತಕ ಅಂತ ಹೇಳಿದ್ರೆ ಮೋಕ್ಷಾರ್ಥ ಜ್ಞಾನ ಬರೋದಕ್ಕೆ ಕಾರಣವಾದದ್ದು ಏನು ಅಂದರೆ ಸತ್ವಗುಣದ ಉನ್ಮೇಷ. ಸತ್ವಗುಣ ಅತ್ಯಧಿಕವಾದರೆ ಮೋಕ್ಷಾರ್ಥದಲ್ಲಿ ಚಿಂತನೆ ಮೋಕ್ಷ ಎನ್ನುವ ಪರಮ ಈ ಪುರುಷಾರ್ಥವನ್ನ ಆಸೆ ಪಡ್ತಾರೆ. ಅದಕ್ಕೆ ಸತ್ವಗುಣವು ಅತ್ಯಧಿಕವಾಗಿರಬೇಕು, ಸತ್ಯೋನ್ಮೇಷವಾಗಿರಬೇಕು. ಅದಕ್ಕೆ ಕಾರಣ ಹೇಗೆ ಅಂತ ಹೇಳಿದ್ರೆ ಪರಮಾತ್ಮನ ಕಟಾಕ್ಷ. ಅವನ ಕಟಾಕ್ಷ ಒಬ್ಬ ಪುರುಷನ ಮೇಲೆ ಬಿದ್ದರೆ ಅವನ ಸತ್ವಗುಣವು ಅತ್ಯಧಿಕವಾಗಿ ಮೋಕ್ಷಾರ್ಥದಲ್ಲಿ ಚಿಂತನೆ ಬರುತ್ತೆ ಅವನಿಗೆ ಅನ್ನುವ ಪ್ರಮಾಣವನ್ನು ತೆಗೆದುಕೊಂಡು ಇಲ್ಲಿ ಮೋಕ್ಷಪ್ರದ ಸತ್ವಸ್ಯ ಏಷಃ ಪ್ರವರ್ತಕ ಮೋಕ್ಷಪ್ರದ ಅಂತ ಅರ್ಥ ಮಾಡಿದ್ರು. ಅಂತಹ ಕಟಾಕ್ಷವನ್ನು ಉಳ್ಳವನು ಪರಮಾತ್ಮನು ಅಂತ ಹೇಳಿ. ಅತಏವ ಜ್ಯೋತಿರೂಪ ನಿರ್ತಿಶಯ ದೀಪ್ತಿಯುಕ್ತ ಆದಿತ್ಯ ವರ್ಣ ವಿಗ್ರಹ ಪುರುಷ ಅವ್ಯಯ ಭಗವಾನೇವ ಅಂದ ಇಲ್ಲಿ ಸುನಿರ್ಮಲಾಂ ಇಮಾಂ ಮೋಕ್ಷ ರೂಪಾಂ ರಾಗಾದಿ ಉಪದ್ರವ ಶಾಂತಿಂ ಈಶಾನಃ ಈಷ್ಟೇ ಇತ್ಯರ್ಥ. ಅರ್ಥವನ್ನು ಹೇಗೆ ಮಾಡ್ತಾರೆ ವ್ಯಾಖ್ಯಾನದಲ್ಲಿ ಅಂದರೆ ಪ್ರಕರಣಕ್ಕೆ ಅನುಗುಣವಾಗಿ ಮಾಡಬೇಕಿಲ್ಲಿ. ಎರಡನೆಯ ಭಾಗ ಈ ಮಂತ್ರದಲ್ಲಿ ಸುನಿರ್ಮಲಾಂ ಇಮಾಂ ಶಾಂತಿಂ ಅಂದರು. ನಿರ್ಮಲವಾದ ಈ ಶಾಂತಿ. ನಿರ್ಮಲವಾದ ಶಾಂತಿ ಅಂದರೆ ಮೋಕ್ಷ ರೂಪವಾದ ರಾಗ ಮೊದಲಾದೆಲ್ಲ ಎಲ್ಲ ಪೂರ್ಣವಾಗಿ ಶಾಂತವಾಗಿರೋದು ಅಂತ. ರಾಗಾದಿ ಉಪದ್ರವ ಶಾಂತಿಂ ಅಂತ ಅರ್ಥ. ಮೋಕ್ಷ ರೂಪವಾದ ಸುನಿರ್ಮಲವಾದದ್ದು ಅಂದರೆ ಸಕಲ ದೋಷಗಳು ಕರ್ಮ ಸಂಬಂಧವೆಲ್ಲ ಹೋಗಿ ಮೋಕ್ಷ ಬಂದಾಗ ರಾಗಾದಿ ದೋಷಗಳೆಲ್ಲ ಚಿದ್ಯಂತೆ ಸರ್ವ ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ
ಕ್ಷೀಯಂತೆ ಚಾಸ್ತಿ ಕರ್ಮಾಣಿ ಅಂತ ಹೇಳಿದಾಗೆ ಇಲ್ಲಿ ಸುನಿರ್ಮಲಾಂ, ಎಲ್ಲವೂ ನಾಶವಾಗಿಬಿಡುತ್ತೆ. ಅಂತಹ ನಿರ್ಮಲವಾದ, ದೋಷವೇ ಇಲ್ಲದಂತಹ ಈ ಶಾಂತಿ, ರಾಗಾದಿ ದೋಷಗಳೆಲ್ಲ, ಉಪದ್ರವಗಳೆಲ್ಲ ಶಾಂತವಾದಂತಹ ಮೋಕ್ಷರು ಫಲವನ್ನ ಈಶಾನಃ, ಅವನೇ ಅದನ್ನ ಆಳುವವನು, ಅದನ್ನು ಕೊಡ್ತಾನೆ ಅವನು ಅಂತ ಹೇಳಿ. ಅವನು ಯಾರು ಅಂದ್ರೆ ಜ್ಯೋತಿ ಅವ್ಯಯ, ಜ್ಯೋತಿ ಅಂತ ಹೇಳಲ್ಪಟ್ಟಿದ್ದಾನೆ. ಜ್ಯೋತಿ ಅಂತ ಹೇಳಲ್ಪಟ್ಟಿರುವವನು ಪರಮಾತ್ಮನೇ. ಅದು ಜ್ಯೋತಿರಧಿಕರಣದಲ್ಲಿಯೇ ಮೊದಲನೇ ಅಧ್ಯಾಯದಲ್ಲೇ ಅದನ್ನು ಸ್ಥಾಪನೆ ಮಾಡಿದ್ರು. ಜ್ಯೋತಿ ಅಂತ ಹೇಳಲ್ಪಟ್ಟವನು ಪರಮಾತ್ಮ. ಜ್ಯೋತಿಷಾಂ ಜ್ಯೋತಿ ಅಂತ ಹೇಳಿ, ಆಯುರ್ಹೋಪಾಸತೆ ಅಮೃತಂ ಅಂತ ಹೇಳಿ ಜ್ಯೋತಿಷಾಂ ಜ್ಯೋತಿ ಅವನು ಹೇಳಲ್ಪಟ್ಟಿದ್ದಾನೆ. ಅವನು ಪರಮಾತ್ಮನು. ಅವನು ಜ್ಯೋತಿ ರೂಪ ನಿರತಿಶಯ ದೀಪ್ತಿಯುಕ್ತ ಆದಿತ್ಯವರ್ಣ ವಿಗ್ರಹ ಪುರುಷ. ಆದಿತ್ಯವರ್ಣಂ ಪುರುಷ ತಮಸ ಪರಸ್ತಾತ್ ಅಂತೆಲ್ಲ ಹೇಳಲ್ಪಟ್ಟಿದೆಯಲ್ಲ, ಆದಿತ್ಯವರ್ಣ ಜ್ಯೋತಿ ರೂಪವಾದ ನಿರ್ತಿಶಯ ದೀಪ್ತಿಯುಕ್ತನಾದವನು. ತಮೇವ ಭಾಂತಂ ಅನುಭಾತಿ ಸರ್ವಂ ಸರ್ವಭಾಸ ತಸ್ಯ ಭಾಸ ಸರ್ವಮಿದಂ ವಿಭಾತಿ ಮೊದಲಾದ್ದೆಲ್ಲ ಹೇಳಿದಂತಹ ಅತಿಶಯ ದೀಪ್ತಿಯುಕ್ತನಾದವ ಪರಮಾತ್ಮನು. ಅಂತಹ ಒಂದು ದಿವ್ಯಮಂಗಳ ವಿಗ್ರಹವನ್ನು ಭರ್ಗಃ ಅಂತ ಗಾಯತ್ರಿ ಮಂತ್ರವು ಹೇಳುತ್ತೆ. ಭರ್ಗಃ ಅಂತ ಹೇಳಿ, ಆ ರೀತಿ ಸವಿತುಹು ಭರ್ಗಃ, ಅವನ ತೇಜೋ ರೂಪವಾದ ದಿವ್ಯಮಂಗಳ ವಿಗ್ರಹ. ಆ ಪುರುಷನು ಅವ್ಯಯ ಭಗವಾನೇವ ಸುನಿರ್ಮಲಾಮಿಮಾಂ ಮೋಕ್ಷರೂಪಾಂ ರಾಗಾದಿ ಉಪದ್ರವ ಶಾಂತಿಂ ಈಶಾನಃ. ಈಶಾನಃ ಅನ್ನೋ ಶಬ್ದಕ್ಕೆ ಇಷ್ಟೇ ಅಂತ ಅರ್ಥ ಮಾಡಬೇಕು. ಕೊಡ್ತಾನೆ, ನಮಗೆ ಅನುಗ್ರಹಿಸ್ತಾನೆ ಅಂತ ಹೇಳ್ಬಿಟ್ಟು. ಏವಮಸ್ಯ ಮೋಕ್ಷಪ್ರದತ್ವಂ ಮೋಕ್ಷ ಹೇತುತ್ವ ಮೋಕ್ಷ ಹೇತು ಬುದ್ಧಿ ಪ್ರದತ್ವಂಚ ಉಕ್ತಂ. ಮೋಕ್ಷಕ್ಕೆ ಕಾರಣನಾದವನು, ಮೋಕ್ಷಕ್ಕೆ ಕಾರಣವಾದ ಬುದ್ಧಿಯನ್ನು ಕೊಡುವವನು ಕೂಡ ಹೇಳಲ್ಪಟ್ಟಿದೆ. ಅಥ ತದ್ಧೇತು ಸತ್ವ ಪ್ರವರ್ತಕತ್ವ ಉಚ್ಯತೆ ಮಹಾನಿತಿ. ಮೋಕ್ಷಕ್ಕೆ ಕಾರಣವಾದ ಚಿಂತನೆ, ಜ್ಞಾನ ಬರಬೇಕು ಅಂತ ಹೇಳಿದ್ರೆ ಪರಮಾತ್ಮನ ಕಟಾಕ್ಷವಿರಬೇಕು. ಅದಕ್ಕೆ ಮೊದಲು ಬಂದಾಗ ಇವನಿಗೆ ಸತ್ವ ಉನ್ಮೇಷವಾಗುತ್ತೆ, ಸತ್ವ ಅತ್ಯಧಿಕವಾಗುತ್ತೆ. ಅದನ್ನ ಇಲ್ಲಿ ಸತ್ವ ಪ್ರವರ್ತಕತ್ವಂ ಅಂತ ಹೇಳಿದ್ರು. ಸತ್ವಸ್ಯೈಷ ಪ್ರವರ್ತಕ. ಶಾಂತಿಮಿತ್ಯಸ್ಯ ಕ್ರಿಯಾಸಾಕಾಂಕ್ಷತೆಯ ಈಶಾನಃ ಇತ್ಯತ್ರ ಅನ್ವಯಃ ಅಂತ ಹೇಳಿದ್ರು. ಶಾಂತಿಂ, ಕ್ರಿಯೆಯ ಅಪೇಕ್ಷೆ ಇದೆ, ಅದಕ್ಕೆ ಯಾವುದರ ಶಾಂತಿ ಆಗುತ್ತೆ ಅಂತ ಹೇಳಬೇಕು. ಅದರಿಂದ ಅಲ್ಲಿ ರಾಗಾದಿ ದೋಷಗಳೆಲ್ಲ ಉಪಶಮನವಾಗುತ್ತೆ ಅಂತ ಹೇಳಿ ದಯಾ ಈಶಾನಃ ಇತ್ಯತ್ರ ಅನ್ವಯ ಸಾಕಾಂಕ್ಷತೆಯ ಪೂರ್ವಮಪಿ ಸರ್ವಾನ್ ಲೋಕಾನ್ ಈಶತೆ ಇತಿ ಸಕರ್ಮಕತೆಯ ಪ್ರಯೋಗ ಸ್ಥಿತ ಅಂತ ಹೇಳಿದ್ರು. ಎಲ್ಲಾ ಲೋಕಗಳನ್ನು ಆಳ್ತಾನೆ ಅವನು. ಸರ್ವಾನ್ ಲೋಕಾನ್ ಈಶತೆ, ಲೋಕಗಳೆಲ್ಲ ಅವನಿಗೆ ಕರ್ಮಾರ್ಥವಾಗಿ ಕರ್ಮಪದ ಹೇಳಲ್ಪಟ್ಟಿದೆ ಇಲ್ಲಿ, ಸರ್ವಾನ್ ಲೋಕಾನ್ ಅಂತ ಹೇಳಿ. ಅತ್ರ ಶಾಂತಿಂ ಈಶಾನಃ ಯಶಃ ಮಹಾನ್ ಪ್ರಭು ತತ್ವಸ್ಯ ಪ್ರವರ್ತಕಃ ಇತಿ ಏಕವಾಕ್ಯತಾವ ಉತ್ತರಾರ್ಥಂ ಪೃಥಕ್ ಜೀವನ್ಮುಕ್ತಿ ಹೇತುತ್ವ ವಿಧಿರೂಪಂ ವಾ ಅಂತ ಹೇಳಿದ್ರು. ಎರಡು ರೀತಿಯಲ್ಲೂ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರು. ಮೊದಲು ಪೂರ್ವ ಭಾಗದಲ್ಲಿ ಹೇಳುವಾಗ, ಒಂದು ವಾಕ್ಯ ಹೇಳುವಾಗ ಶಾಂತಿಂ ಈಶಾನಃ ಏಷಃ ಮಹಾನ್ ಪ್ರಭು ಸತ್ವಸ್ಯ ಪ್ರವರ್ತಕಃ, ಎರಡು ಈ ಮಂತ್ರದಲ್ಲಿ ಅಲ್ಲಿ ಆ ರೀತಿ ಸೇರ್ಕೊಳ್ಬೋದು. ಶಾಂತಿಂ ಈಶಾನಃ ಮಹಾನ್ ಪ್ರಭು ಸತ್ವಸ್ಯ ಪ್ರವರ್ತಕಃ ಅಂತ ಒಂದು ಅರ್ಥ ಮಾಡಿ, ಅದಾದ ಮೇಲೆ ಎರಡನೇ ಭಾಗದಲ್ಲಿ ಹೇಳುವಂತಹ ಸುನಿರ್ಮಲಾಂ ಅಂತ ಹೇಳಿದ್ಯಲ್ಲ, ಅದನ್ನ ಉತ್ತರಾರ್ಧಂ ಪೃಥಕ್ ಜೀವನ್ಮುಕ್ತಿ ಹೇತು ವಿಧಿರೂಪಂ ವಾ ಅಂತ ಹೇಳಿದ್ರು. ಜೀವನ್ಮುಕ್ತಿ ಹೇತುತ್ವ ವಿಧಿರೂಪಂ. ಜೀವನ್ಮುಕ್ತಿ ಹೇಳಿದ್ಯಲ್ಲ ಅಂತ ಹೇಳಿದ್ರೆ ಇದು ಅದ್ವೈತದಲ್ಲಿ ಹೇಳಿರುವ ಜೀವನ್ಮುಕ್ತರಲ್ಲ. ಇದು ನಮ್ಮ ಸಿದ್ಧಾಂತದಲ್ಲಿ ಜೀವನ್ಮುಕ್ತಿ ಅನ್ನೋದಕ್ಕೆ ಜೀವನ್ಮುಕ್ತ ಸದೃಕ್ಷಾಹ ಅಚ್ಯುತ ಶತಕದಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ ವೇದಾಂತ ದೇಶಕರು. ಒಬ್ಬ ಭಕ್ತಿಯೋಗ ಮಾಡುವಾಗಲೇ ಇಲ್ಲಿ ಮೋಕ್ಷ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ ಅವನಿಗೆ. ಪ್ರಪನ್ನನಿಗೂ ಹಾಗೆ ಹೇಳಲ್ಪಟ್ಟಿದೆ. ಪ್ರಪತ್ತಿಯಾದ ಉತ್ತರ ಕ್ಷಣದಿಂದ ದೇಹಾವಸಾನದವರೆಗೆ ಆ ಅನುಭವಗಳೆಲ್ಲ ಆಗಾಗ ಅವನಿಗೆ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು, ಅದುವೇ ಅಲ್ಲಿ ಜೀವನ್ಮುಕ್ತ ಸದೃಶಾಹ ಅಂತ ಹೇಳಲ್ಪಟ್ಟಿರೋದು. ಇಲ್ಲಿಯೇ ಅವರು ಮೋಕ್ಷ ರೂಪದಲ್ಲಿ ಅವರಿಗೆ ಆ ರೀತಿಯಾದ ಬುದ್ಧಿಯನ್ನೆಲ್ಲ ಪರಮಾತ್ಮ ಉಂಟು ಮಾಡ್ತಾನೆ. ಅವರಿಗೆ ಆ ರೀತಿ ಕೈಂಕರ್ಯಗಳೆಲ್ಲ ಆಸೆ ಬರುತ್ತೆ, ರುಚಿ ಉಂಟಾಗುತ್ತೆ. ಭಾಗವತ ಕೈಂಕರ್ಯಗಳಲ್ಲೆಲ್ಲ ತೊಡಗ್ತಾರೆ ಅವರು. ಆ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಇದೆಲ್ಲ
ಅವರಿಗೆ ಇದುವೇ ಇಲ್ಲಿಯೇ ಇರುವಾಗ ಮೋಕ್ಷ ಮೋಕ್ಷದ ಅನುಭವಗಳು ಸ್ವಲ್ಪ ಸ್ವಲ್ಪವಾಗಿ ಅಧಿಕವಾಗಿ ಹೋಗುತ್ತೆ ಅವರಿಗೆ ಅಂತ ಅದು ಹೇಳಲ್ಪಟ್ಟಿದೆ. ಅದನ್ನ ಅದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಬೋದು ಅಂತ ಇಲ್ಲಿ ತುಮೂರು ಸ್ವಾಮಿಗಳು ಹೇಳ್ತಾರೆ. ತಮಸಃ ಪರಸ್ತಾತ್ ಇತಿ ಆದಿತ್ಯವರ್ಣಃ ಸ್ಥಿತಃ ಸಹ ತತ್ರತ್ಯತ ತತ್ರತ್ಯತೆ ಇವ ಧ್ಯೇಯಃ ಇತಿ ವಿಭುಸ್ವರೂಪ ಧ್ಯಾನವತ್ ವಿಭುಸ್ವರೂಪ ಧ್ಯಾನವತ್ ತದಪಿ ಅಶಕ್ಯಮೇವೇತಿ ನ ಕ್ಲೇಶಿತವ್ಯಂ ಅಂತ ಹೇಳಿದರು. ಇಲ್ಲಿ ಮುಂದಿನ ಮಂತ್ರಕ್ಕೆ ಇಲ್ಲಿ ಪೀಠಿಕೆಯನ್ನ ಹೇಳ್ತಾರೆ. ಈ ಪರಮಾತ್ಮನ ಸ್ವರೂಪವನ್ನು ಹೇಳುವಾಗ ಉಪನಿಷತ್ತುಗಳು ಎಷ್ಟು ಆಶ್ಚರ್ಯವಾಗಿ ಉಪದೇಶ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಆಶ್ಚರ್ಯವಾದ ಸ್ವರೂಪವನ್ನು ತಿಳಿಸುತ್ತೆ, ಪರತ್ವವನ್ನು ಪೂರ್ಣವಾಗಿ. ಅದರ ಜೊತೆಯಲ್ಲಿಯೇ ಸೌಲಭ್ಯವನ್ನು ತಿಳಿಸುತ್ತೆ. ಪರತ್ವ ಸೌಲಭ್ಯ ಎರಡನ್ನೂ ಜೊತೆ ಜೊತೆಯಾಗಿ ಅನೇಕ ಕಡೆ ಉಪನಿಷತ್ತುಗಳಲ್ಲಿ ನೋಡಬಹುದು. ಪರತ್ವವನ್ನು ನೋಡಿಬಿಟ್ಟು ಇದು ಹೇಗೆ ನಮಗೆ ಸಾಧ್ಯ, ಹೇಗೆ ಇದನ್ನು ಧ್ಯಾನ ಮಾಡಬಹುದು. ಪರಸ್ತಾತ್ ಆದಿತ್ಯವರ್ಣ ತಮಸ ಪರಸ್ತಾತ್, ತಮೋಲೋಕದಿಂದ ಆ ಕಡೆ ಪರಮಪದದಲ್ಲಿದ್ದಾನೆ. ಆದಿತ್ಯವರ್ಣ ಸ್ಥಿತ, ಆದಿತ್ಯವರ್ಣನಾದ ದಿವ್ಯಮಂಗಳ ವಿಗ್ರಹಯುಕ್ತನಾಗಿ ಇದ್ದಾನೆ ಪರಮಾತ್ಮ. ಅವನು ತತ್ರತ್ಯತಯೈವ ಧ್ಯೇಯ, ಅಲ್ಲಿರೋ ಹಾಗೆ ಅವನನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ ವಿಭುಸ್ವರೂಪ ಧ್ಯಾನವತ್ ತದಪಿ ಅಶಕ್ಯಮೇವ, ಬಹಳ ಅಶಕ್ಯವಾಯ್ತಲ್ಲ, ಅಲ್ಲಿರೋ ಹಾಗೆ ಅವನನ್ನು ಧ್ಯಾನ ಮಾಡಬೇಕೆ, ಹಾಗೆ ಮಾಡೋದು ನಮ್ಗೆ ಹೇಗೆ ಸಾಧ್ಯ, ನಮಗೆ ಚಿಂತಿಸೋದಕ್ಕೂ ಆಗೋದಿಲ್ವಲ್ಲ, ಅವನು ಎಲ್ಲಿಯೋ ಇದ್ದಾನೆ ಪರಮಪದದಲ್ಲಿ ಅಂತ ಹೇಳಿದ್ರೆ ಇಲ್ಲ, ಅವನು ಸೌಲಭ್ಯವಾತ್ಸಲ್ಯ ಜಲಧಿ ಸಹಿ ಸೌಲಭ್ಯವಾತ್ಸಲ್ಯ ಜಲಧಿ ಸರ್ವೇಷಾಮಪಿ ಶರೀರಾಂತರೇವ ಸನ್ನಿವಿಷ್ಟ ಅನ್ನೋದು ಮುಂದಿನ ಮಂತ್ರದಲ್ಲಿ ಹೇಳುತ್ತೆ. ಅವನ ಸೌಲಭ್ಯವನ್ನ ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ, ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಹೃದಾ ಮನೀಷ ಮನಸಾ ವಿಕ್ಲುಪ್ತ ಏತದ್ವಿದುರಮೃತಾಸ್ತೆ ಭವಂತಿ. ಇದು ನಮ್ಮ ಹೃದಯದಲ್ಲಿಯೇ ಇದ್ದಾನೆ ಪರಮಾತ್ಮ. ಉಪಾಸಕನಿಗೆ ಅನುಗ್ರಹ ಮಾಡುವುದಕ್ಕೋಸ್ಕರ ಎಲ್ಲಿಯೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಹೃದಯ ಗುಹೆಯಲ್ಲಿಯೇ ಇದ್ದಾನೆ ಪರಮಾತ್ಮ ಅಂತರಾತ್ಮನಾಗಿ ಅನ್ನೋದನ್ನ. ಅಂತಹ ಉತ್ಕೃಷ್ಟನಾದ ಪರಮಾತ್ಮನು, ಪರಮಪದದಲ್ಲಿ ಇರುವವನು, ಮೋಕ್ಷಪ್ರದನಾದವನು ನಮ್ಮ ಎಲ್ಲ ಜನರ ಹೃದಯದಲ್ಲಿಯೂ ಯಾವಾಗಲೂ ಸನ್ನಿವಿಷ್ಟ, ಚೆನ್ನಾಗಿ ಸ್ಥಿರವಾಗಿ ಇದ್ದಾನೆ ಪರಮಾತ್ಮ. ಅಂಗುಷ್ಟ ಮಾತ್ರ ಪುರುಷ ತಜ್ಞಾನ ಸಾಧನಮಾಹ ಅಂಗುಷ್ಟ ಮಾತ್ರ ಇತಿ ಸರ್ವೇಷಾಂ ಅಂತರಾತ್ಮಾಸೌ ಹೃದಯ ಗುಹಾ ನಿಹಿತತ್ವ ನಿಬಂಧನ ಅಂಗುಷ್ಟ ಪರಿಮಾಣಯುಕ್ತ ಪುರುಷ. ಯಾವ ಕಾರಣದಿಂದ ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟಿದ್ದಾನೆ ಪರಮಾತ್ಮ. ಅಂಗುಷ್ಟ ಅನ್ನೋದು ಪುರುಷರ ಬೆರಳು ಆಯಿತು, ಹೆಬ್ಬೆರಳು. ಪುರುಷರ ಬೆರಳಿಗೆ ಒಂದು ಪರಿಮಾಣವನ್ನು ಇಲ್ಲಿ ಹೇಳಿದೆಯಲ್ಲ ಇಲ್ಲಿ ಅಂತ ಹೇಳಿದ್ರೆ ಅದು ಹೇಗೆ ಸಾಧ್ಯ? ಪ್ರಮಿತಾಧಿಕರಣದಲ್ಲಿ ಇದೆಲ್ಲ ಬರುತ್ತೆ. ಪುರುಷರಿಗೆ ಮಾತ್ರವೇ ತಾನೇ ಶಾಸ್ತ್ರ, ಅದಕ್ಕೋಸ್ಕರ ಪುರುಷ ಇದು ಹೇಳಲ್ಪಟ್ಟಿದೆ ಅಂತ ಒಂದು ಹೇಳಿದ್ರು. ಮನುಷ್ಯಾಧಿಕಾರತ್ವಾತ್ ಅಂತ ಸೂತ್ರ ಬಾದರಾಯಣರು. ಆಮೇಲೆ ಹಾಗಾದ್ರೆ ದೇವತೆಗಳಿಗೆ ಉಪಾಸನೆ ಮಾಡೋಕ್ಕಾಗೋದಿಲ್ವೇ ಅಂದರೆ ತದುಪರಿ ಅಪಿ ಬಾದರಾಯಣ ಸಂಭವ, ದೇವತೆಗಳು ಮಾಡ್ಬೋದು ಉಪಾಸನೆ. ಇವನಿಗೊಂದು ಚಿಕ್ಕ ಪರಿಮಾಣ ಹೇಳಿದೆಯಲ್ಲ, ಯಾಕೆ ಅಂತ ಹೇಳಿದ್ರೆ ಹೃದಯವು ಚಿಕ್ಕದಾಗಿರೋದ್ರಿಂದ ಅವನಿಗೆ ಅದರ ಪರಿಮಾಣ ಹೇಳಲ್ಪಟ್ಟಿದೆಯಾ ಅಷ್ಟೇ ಹೊರತು ಅವನ ಸ್ವರೂಪ ವಿಭುವಾದವನೇ ಪರಮಾತ್ಮನು. ಆ ಸ್ಥಾನವು ಚಿಕ್ಕದಾಗಿದೆ. ಅದನ್ನ ಯಾವ ಕಾರಣದಿಂದ ಅಂದರೆ ಗುಹಾನಿಹಿತತ್ವ ನಿಬಂಧನ, ಹೃದಯ ಗುಹಾನಿಹಿತತ್ವ ನಿಬಂಧನ, ಹೃದಯ ಗುಹೆಯಲ್ಲಿ ಇರೋದ್ರಿಂದ ಆ ಕಾರಣದಿಂದ ಅಂಗುಷ್ಟ ಪರಿಮಾಣಯುಕ್ತ ಪುರುಷ, ಅದಕ್ಕೆ ಅವನಿಗೆ ಅದರ ಪರಿಮಾಣ ಹೇಳಲ್ಪಟ್ಟಿದೆ. ಯಾಕೆ ಅಂದರೆ ಸರ್ವೇಶಾಂ ಅಂತರಾತ್ಮ ಅಸಹು, ಎಲ್ಲರಿಗೂ ಅಂತರಾತ್ಮನಾಗಿದ್ದಾನೆ ಅವನು. ಅವನನ್ನ ಹೃದಾ ಮನೀಷ ಮನಸ ಅಭಿಕ್ಲುಪ್ತ, ಮಹಾನಾರಾಯಣದಲ್ಲೂ ಇದು ಬರುತ್ತೆ. ಹೃದಾ ಅಂತ ಹೇಳಿದ್ರೆ ಭಕ್ತ್ಯ ಅಂತ ಅರ್ಥ, ಇಲ್ಲಿ ಮನೀಷ ಧೃತ್ಯ ಅಂತ ಅರ್ಥ, ಯುಕ್ತೇನ ಮನಸ ಅಭಿಕ್ಲುಪ್ತ ಗ್ರಾಹ್ಯ ಅಂತ ಅರ್ಥ. ಅಭಿಕ್ಲುಪ್ತ ಅಂದರೆ ಗ್ರಾಹ್ಯ. ಇದನ್ನ ಸರ್ವತ್ರ ಪ್ರಸಿದ್ಧೋಪದೇಶ ಅನ್ನೋ ಅಧಿಕರಣದಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಸುದರ್ಶನ ಸೂರಿಗಳು ತೆಗಿತಾರೆ ಇದನ್ನ. ಹೃದಾ ಮನೀಷಾ ಶಬ್ದಯೋ ಭಕ್ತಿ ಧೃತಿ ಪರತ್ವಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಇತ್ಯತ್ರ ವ್ಯಾಸಾರ್ಯೈ ವರ್ಣಿತಂ. ಇದನ್ನ ವಿಶೇಷವಾಗಿ ಭಾಷ್ಯಕಾರರು ವೇದಾರ್ಥ ಸಂಗ್ರಹದಲ್ಲಿ ಕಡೆಯ ಭಾಗ
ವೇದಾರ್ಥ ಸಂಗ್ರಹ ಕನ್ಕ್ಲೂಷನ್ ಕಡೇ ಭಾಗದಲ್ಲಿ ನೋಡಿದ್ರೆ ಅಲ್ಲಿ ಈ ಮಂತ್ರವನ್ನು ಹೇಳಿ ಮಹಾಭಾರತದ ಒಂದು ಶ್ಲೋಕವನ್ನು ಉದಾಹರಿಸ್ತಾರೆ. ಆ ಮಹಾಭಾರತ ಶ್ಲೋಕದಲ್ಲಿಯೂ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ, ಇದು ಮಹಾನಾರಾಯಣದಲ್ಲಿ ಬರೋ ಮಂತ್ರ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ಕಣ್ಣು ಕಾಣೋದಕ್ಕೆ ಅವನ ರೂಪ ನಮ್ಮ ಮುಂದೆ ನಿಂತ್ಕೊಳ್ಳೋದಿಲ್ಲ. ನ ಚಕ್ಷುಷಾ ಪಶ್ಯತಿ ಕಶ್ಚ ನೈನಂ, ನಮ್ಮ ಮಾಂಸ ಚಕ್ಷುಷಗಳಿಂದ ಯಾರೂ ನೋಡೋಕ್ಕಾಗೋದಿಲ್ಲ. ಆದರೆ ಹೃದಾ ಮನೀಷಾ ಮನಸಾ ವಿಕ್ಲುಪ್ತೋ ಏನಂ ವಿದುರಮೃತಾಸ್ತೆ ಭವಂತಿ, ಯಾರು ಅವನನ್ನು ಹೃದಾ ಮನೀಷಾ ಮನಸ ಅಭಿಕ್ಲುಪ್ತ, ಇದು ಹೇಳುವಾಗ ಮಹಾಭಾರತದ ಶ್ಲೋಕವನ್ನೇ ಹೇಳ್ತಾರೆ. ಅಲ್ಲಿ ಮೊದಲ ಭಾಗ ಮಹಾಭಾರತದಲ್ಲಿಯೂ ಅದೇ ವಾಕ್ಯ, ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ, ಮಹಾಭಾರತದಲ್ಲೂ ಅದೇ ಇದೆ. ಎರಡನೇ ಭಾಗ ಭಕ್ತ್ಯಾಚ ಧೃತ್ಯಾಚ ಸಮಾಹಿತಾತ್ಮ ಜ್ಞಾನಸ್ವರೂಪಂ ಪರಿಪಶ್ಯತೀಹ ಅಂತ ಬರುತ್ತೆ. ಭಕ್ತಿಯಾಚ ಧೃತ್ಯಾಚ ಸಮಾಹಿತಾತ್ಮ ಅಂತ ಭಕ್ತಿ ಮತ್ತು ಧೃತಿ ಹೇಳಲ್ಪಟ್ಟಿದೆ. ಶಮದಮಾದಿಗಳಿಂದ ಪರಿಷ್ಕೃತವಾದ ಸಂಸ್ಕೃತವಾದಂತಹ ಮನಸ್ಸು ಅಂತ ಅಲ್ಲಿ ಅರ್ಥ ಮಾಡ್ತಾರೆ ವೇದಾರ್ಥ ಸಂಗ್ರಹದಲ್ಲಿ. ಭಕ್ತಿ ಅದುವೇ ಅಲ್ಲಿ ಹೇಳಲ್ಪಟ್ಟಿರೋದು ಉಪಾಸನಾತ್ಮಕವಾದ ಜ್ಞಾನ. ಯಾವ ರೀತಿಯಾದ ಮನೀಷ ಅಂದರೆ ಜ್ಞಾನ ಅಂತ ಅರ್ಥ. ಬುದ್ಧಿರ್ಮನೀಷ ದಿಶಣ ದೀಪ್ರಜ್ಞಾ ಶೇಮು ಶ್ರೀಮತಿ ಅಂತ ಅಮರಕೋಶ. ಮನೀಷ ಅಂದರೆ ಜ್ಞಾನ. ಯಾವ ರೀತಿಯಾದ ಜ್ಞಾನ ಅಂದರೆ ಭಕ್ತಿಯಿಂದ ಕೂಡಿದಂತಹ ಜ್ಞಾನ, ಉಪಾಸನಾತ್ಮಕವಾದ ಜ್ಞಾನ. ಅದು ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಭಕ್ತಿ ಧೃತಿ ಪರತ್ವಂ ಹೃದಾ ಮನೀಷ ಶಬ್ದಯೋ. ಧೃತಿ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳು ಇದೆ. ಧೃತಿ ಅಂದರೆ ಒಂದು ಶಾಸ್ತ್ರೀಯ ಕರ್ಮವನ್ನು ಆರಂಭಿಸಿದ್ರೆ ಅದು ಮುಗಿಸುವವರೆಗೂ ಬಿಡದೆ ಎಲ್ಲ ಕಷ್ಟಗಳನ್ನು ಏನೇನು ಬಂದರೂ ಸಹಿಸಿಕೊಂಡು ಅದನ್ನು ಮುಗಿಸುವಂತಹ ಸಾಮರ್ಥ್ಯಕ್ಕೆ ಧೃತಿ ಅಂತಲೂ ಹೇಳಲ್ಪಟ್ಟಿದೆ ಗೀತೆಯಲ್ಲಿ ಒಂದು ಕಡೆ. ಅದೇ ರೀತಿ ಅಲ್ಲಿ ಶಮದಮಾದಿ ಆತ್ಮಗುಣಗಳನ್ನೇ ಕೂಡಿ ಅಂತಲೂ ಮನಸ್ಸಿಗೆ ಹೇಳಲ್ಪಟ್ಟಿದೆ. ಮನಸಾ ವಿಕೃಪ್ತ ಮನೀಷ ಹೃದಾ ಮನೀಷ ಮನಸ ಅಂತ ಹೇಳಿದ ಭಕ್ತಿಯಾದ ಧೃತ್ಯಾಚ ಸಮಾಹಿತ ಆತ್ಮ ಅನ್ನುವಾಗ ಅದಕ್ಕೆ ಅನುಗುಣವಾಗಿಯೇ ಇಲ್ಲಿಯೂ ಅರ್ಥ ಮಾಡ್ತಾರೆ. ಭಕ್ತಿಯೇ ಪ್ರಧಾನವಾದದ್ದು ಅಂತ ಹೇಳಿಬಿಟ್ಟು ಹಾಗೆ ಅವನು ಯಾರು ತಿಳಿತಾರೋ ಅವರು ಮೋಕ್ಷವನ್ನು ಪಡೆದುಕೊಳ್ತಾರೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳಿದ್ರು. ಇಲ್ಲಿ ಪುತ್ತೂರು ಸ್ವಾಮಿಗಳು ಸನ್ನಿವಿಷ್ಟತೆಯ ಅವನಿಗೆ ಸೌಲಭ್ಯ ವಾತ್ಸಲ್ಯ ಜಲದಿ ಸರ್ವೇಷಾಮಪಿ ಶರೀರಾಂತರೇವ ಸನ್ನಿವಿಷ್ಟ ಅಂತ ಹೇಳಿ ಅವನನ್ನು ಹಾಗೆ ಇರುವಂತಹವನು ತಥಾ ಉಪಾಸನೆಯಪಿ ಫಲಪ್ರದ ಇತಿ ಜ್ಞಾಪ್ಯತೆ, ಹಾಗೆ ಉಪಾಸನೆ ಮಾಡಿದ್ರು ಅವನು ಫಲವನ್ನು ಕೊಡ್ತಾನೆ, ಮೋಕ್ಷವನ್ನು. ಫಲಪ್ರದ ಇತಿ ಜ್ಞಾಪ್ಯತೆ ಅಂಗುಷ್ಟ ಮಾತ್ರ. ಅವನು ಪರತ್ವವನ್ನೇ ಉಪಾಸನೆ ಮಾಡಬೇಕಾಗಿಲ್ಲ. ಪರಮಪದಲ್ಲಿ ಇರುವ ಅವನ ಸ್ವರೂಪವನ್ನು ಇಲ್ಲ ಸರ್ವವ್ಯಾಪಿಯಾದವನು ಅಂತ ಉಪಾಸನೆ ಮಾಡಬೇಕಾದ್ದು ಬಹಳ ಅಶಕ್ಯವಲ್ಲ. ಅಂದರೆ ಅದೇ ಗುಹೆಯಲ್ಲಿರುವಂತಹ ಉಪಾಸನೆ ಮಾಡಿ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಸೂತ್ರದಲ್ಲಿಯೂ ಹೇಳ್ತಾರೆ ಅದನ್ನು. ಇಹ ಇದಂ ಪದಂ ಪ್ರಮಿತಾಧಿಕರಣೋಕ್ತ ರೀತ್ಯ ಪರಮಾತ್ಮ ಪರಂ ಅಂತ ಹೇಳೋದು. ಪ್ರಮಿತ ಅಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳುವಾಗ ಅಂತರಾತ್ಮ ಏನೋ ಹೃದಾ ಮನೀಷ ಏತತ್ ವಿದುಹು ಅಮೃತಾಸ್ತೆ ಭವಂತಿ. ಈ ಮಂತ್ರವು ಕೂಡ ಇಲ್ಲೆಲ್ಲ ಪರಮಾತ್ಮ ಪರವಾಗಿಯೇ ಇಲ್ಲಿ ಅರ್ಥ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಪಂಚಮೇತು ಜೀವಪರಂ ಪ್ರಕರಣಾತ್ ಅಂತ ಇಲ್ಲಿ ಜೀವಪರವಾಗಿಯೂ ಅರ್ಥ ಮಾಡ್ಬೋದು, ಇಲ್ಲ ಪರಮಾತ್ಮ ಪರವಾಗಿಯೂ ಅರ್ಥ ಮಾಡ್ಬೋದು ಅಂತ ಹೇಳಿದ್ರು. ಸದಾ ಜನಾನ ಹೃದಯ ಸನ್ನಿವಿಷ್ಟ ಹೃದಾ ಮನೀಷ ಮನಸಾ ಅಭಿಕ್ಲುಪ್ತ ಯಹ ಏತತ್ ವಿದುಹು ಅಮೃತಾಸ್ತೆ ಭವಂತಿ. ಜೀವಪರವಾಗಿಯೂ ಒಂದು ಅರ್ಥವು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜನಾನಾಂ ಹೃದಯಸ್ಯ ಅಂಗುಷ್ಟ ಪರಿಮಾಣತೆಯ ತದ್ ಅವಚ್ಛಿನ್ನಸ್ಯ ಪರಮಾತ್ಮ ಸ್ವರೂಪಸ್ಯ ವ್ಯಾಪಿನಃ ಅಪಿ ಅಂಗುಷ್ಟ ಮಾತ್ರತ್ವ. ಆ ಹೃದಯವು ಅಂಗುಷ್ಟ ಮಾತ್ರವಿರೋದ್ರಿಂದ ಸರ್ವವ್ಯಾಪಿಯಾದ ಪರಮಾತ್ಮನು ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟಿದ್ದಾನೆ. ಯದು ಉಪಪಾದನಾಯ ಏವ ಅಂತರಾತ್ಮ ಇತ್ಯಾದಿ. ಇಲ್ಲಿ ಅಂತರಾತ್ಮ ಅನ್ನೋದು ಮಂತ್ರದಲ್ಲಿ ಪುರುಷ ಅಂತರಾತ್ಮ ಅಂತ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅಂತರಾತ್ಮ ಅನ್ನೋದು ಆ ಹೃದಯದ ಜಾಗ ಪ್ರದೇಶ ಚಿಕ್ಕದಾಗಿರೋದ್ರಿಂದ ಅವನಿಗೆ ಆ ಪರಿಮಾಣ ಹೇಳಲ್ಪಟ್ಟಿದೆ. ಅತ್ರ ಜನಾನಾಂ ಇತ್ಯಸ್ಯ ಅಂತರಾತ್ಮ ಇತ್ಯತ್ರ ಅಪಕರ್ಷಂ ಅಂತ ಹೇಳಿದ್ರು, ಇತ್ಯತ್ರಾಪಿ ಅಪಕರ್ಷಃ ಅಂತ ಹೇಳಿದ್ರು. ಜನಾನಾಂ ಇತ್ಯಸ್ಯ ಅಂತರಾತ್ಮೆ ಇತ್ಯತ್ರಾಪಿ ಅಪಕರ್ಷಃ, ಜನಾನಾಂ ಅಂತರಾತ್ಮ ಅಂತಲೂ ಹೇಳ್ಬೋದು ಅಂತ ಹೇಳಿದ್ರು. ಸದಾ ಜನಾನಾಂ ಪುರುಷ ಅಂತರಾತ್ಮ, ಜನಾನಾಂ ಹೃದಯ ಸಂತಿವಿಷ್ಟ ಜನಾನಾಂ ಅಂತರಾತ್ಮ ಅಂತಲೂ ಮಾಡ್ಬೋದು. ಜನಸಂಬಂಧಿಯಂತಹ
ಕಾರಣಾವಚ್ಛಿನ್ನ ಅಯಂ ಆತ್ಮ ಇತಿ ಅಂಗುಷ್ಟ ಮಾತ್ರ ಇತ್ಯರ್ಥ. ಅದು ಹೇಳ್ಬೋದು ಅವನಿಗೆ ಜನ ಸಂಬಂಧಿ ಅಂತಃಕರಣ ಅವಚ್ಛಿನ್ನ ಅಯಮಾತ್ಮ ಅಂತ ಹೇಳ್ಬಿಟ್ಟು. ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ ಇತ್ಯಸ್ಯ ಪುನಃ ತದೇಕಾರ್ಥಕತ್ವೇ. ಅದೇ ಅರ್ಥ ಹೇಳಿದ್ರೆ ಪೌನರುಕ್ತ್ಯಾತ್ ಸರ್ವವ್ಯಾಪಿ ಪರಮಾತ್ಮ ಸ್ವರೂಪಸ್ಯ ಸದಾ ಹೃದಯ ನಿವಿಷ್ಟತೆಯ ಅಸಂದಿಗ್ಧತೆಯ ಸದಾ ಇತಿ ಕಥನಂ ವೈಯರ್ಥ್ಯಾ ಚ ಆರ್ಧ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತೆಯ ಸದಾ ಸ್ಥಿತ ಇತಿ ಸದಾ ಸ್ಥಿತಿಂ ದರ್ಶಯಿತು ದ್ವಿತೀಯ ಪಾದ ಅಂತ ಹೇಳೋದು. ಇಲ್ಲಿ ಎರಡನೇ ಪಾದದಲ್ಲಿ ಪೌನರುಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಎರಡನೇ ಪಾದದಲ್ಲಿ ಜನಾನ ಹೃದಯ ಸನ್ನಿವಿಷ್ಟ ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿರುವಾಗ ಒಂದು ಪುನರುಕ್ತಿ ಬರಬಾರ್ದು ಅಂತ ಹೇಳಿಬಿಟ್ಟು ಸನ್ನಿವಿಷ್ಟ ಅಂತ ಹೇಳಿಬಿಟ್ರೆ ಹೃದಯ ಸನ್ನಿವಿಷ್ಟ ಸದಾ ಜನಾನ ಹೃದಯ ಸನ್ನಿವಿಷ್ಟ ಒಂದು ಸತಿ ಅದ ಅರ್ಥವನ್ನೇ ಹೇಳಾಯಿತು. ಅದೇ ಅರ್ಥ ಬರುವಂತಹ ಪುನಃ ತದೇಕಾರ್ಥಕತ್ವೇ ಅದೇ ಅರ್ಥವನ್ನು ಇಲ್ಲಿಯೂ ಹೇಳಿದ್ರೆ ಅಂತರಾತ್ಮತ್ವವನ್ನೇ ಹೇಳಿದ್ರೆ ಸರ್ವವ್ಯಾಪಿಯಾದ ಪರಮಾತ್ಮ ಸ್ವರೂಪವು ಯಾವಾಗಲೂ ಹೃದಯದಲ್ಲಿಯೇ ಇದ್ದಾನೆ ಅಂತ ಹೇಳಿದ್ರೆ ಅಸಂದಿಗ್ಧತೆಯ ಸದಾ ಇತಿ ಕಥನ ವೈಯರ್ಥ್ಯಾಚ ಆರ್ಧ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತೆಯ ಸದಾ ಸ್ಥಿತಿಂ ದರ್ಶಯಿತು ದ್ವಿತೀಯ ಅಂತ ಹೇಳೋದು. ಅವನು ದಿವ್ಯಮಂಗಳ ವಿಗ್ರಹ ವಿಶಿಷ್ಟನಾಗಿ ಇದ್ದಾನೆ ಅಂತ ಹೇಳ್ಬೋದು. ಆರ್ಧನಾದ ದಿವ್ಯಮಂಗಳ ವಿಗ್ರಹ ವಿಶಿಷ್ಟನಾಗಿಯೇ ಹೃದಯ ಗುಹೆಯಲ್ಲಿಯೂ ಇದ್ದಾನೆ ಅನ್ನೋದು ಸನ್ನಿವಿಷ್ಟ ಹೃದಯ ಸನ್ನಿವಿಷ್ಟ ಅಂತ ಹೇಳಿ ಅಂತರಾತ್ಮ ಅನ್ನೋದಕ್ಕೂ ಹೃದಯ ಸನ್ನಿವಿಷ್ಟ ಅನ್ನೋದಕ್ಕೂ ಎಲ್ಲರಲ್ಲಿಯೂ ವ್ಯಾಪಿಸಿರುವವನು ಅನ್ನುವ ಅರ್ಥವೇ ಮತ್ತೆ ಸನ್ನಿವಿಷ್ಟ ಅನ್ನುವ ಶಬ್ದಕ್ಕೂ ಅರ್ಥ ಬರಬಹುದು. ಆದರೆ ಅಲ್ಲಿ ಸನ್ನಿವಿಷ್ಟ ಅಂತ ಹೇಳುವಾಗ ದಿವ್ಯಮಂಗಳ ವಿಗ್ರಹ ವಿಶಿಷ್ಟನಾಗಿಯೇ ಇದ್ದಾನೆ ಅಲ್ಲಿಯೂ ಅಂತರಾತ್ಮನಾಗಿ ಅನ್ನೋದು ಅರ್ಥ ಮಾಡ್ಬೋದು ಅಂತ ಹೇಳಿದ್ರು. ಯಾಕೆ ಅಂದರೆ ಅದು ಬಹಳ ಸದಾ ಇತ್ಯನೇನ ದಿವ್ಯಮಂಗಳ ವಿಗ್ರಹಸ್ಯ ಉಪಾಸನ ಕಾಲೇ ಪರಮ ಆವಿರ್ಭಾವ ಇತಿ ನ ಮಂತವ್ಯಂ ಕಿಂತು ಸರ್ವದಾ ಸ್ಥಿತಿರಿತಿ ಜ್ಞಾಪನೆ ಇತ್ಯೇಕೋ ಅರ್ಥ ಸಂಭವತಿ. ಬರೀ ಉಪಾಸನ ಕಾಲದಲ್ಲಿ ಮಾತ್ರ ಅವನ ವಿಗ್ರಹವು ಕಂಡು ಬರುತ್ತೆಯೇ ಹೊರತು ಮಿಕ್ಕ ಸಮಯದಲ್ಲಿ ಅವನಿಗೆ ಇಲ್ಲ ಅಂತಲೂ ಅರ್ಥವಲ್ಲ. ಆದ್ದರಿಂದ ಇಲ್ಲಿ ಸದಾ ಹೃದಯ ಸನ್ನಿವಿಷ್ಟ ಅಂತ ಹೇಳ್ತಾನೆ. ನಾಂ ಹೃದಯ ಸನ್ನಿವಿಷ್ಟ ಎಲ್ಲ ಕಾಲದಲ್ಲಿಯೂ ದಿವ್ಯಮಂಗಳ ವಿಗ್ರಹ ವಿಶಿಷ್ಟನಾಗಿಯೇ ಇದ್ದಾನೆ. ಉಪಾಸಕನಿಗೆ ಮಾತ್ರ ದಿವ್ಯಮಂಗಳ ವಿಗ್ರಹ ವಿಶಿಷ್ಟ ಸಾಕ್ಷಾತ್ಕಾರ ಆಗುತ್ತೆ ಅಂತ ಅರ್ಥವಲ್ಲ. ಆ ಕಾಲದಲ್ಲಿ ಮಿಕ್ಕ ಸಮಯದಲ್ಲಿ ಅವನಿಗೆ ಇಲ್ಲವೇ ಇಲ್ಲ ವಿಗ್ರಹ ಅಂತ ಅರ್ಥವಲ್ಲ. ಸದಾ ಎಲ್ಲ ಕಾಲದಲ್ಲಿಯೂ ದಿವ್ಯಮಂಗಳ ವಿಗ್ರಹ ವಿಶಿಷ್ಟನಾಗಿ ಪರಮಾತ್ಮ ಇದ್ದಾನೆ. ಅರ್ಥಗಳನ್ನೆಲ್ಲ ಇಲ್ಲಿ ಹೇಳ್ತಾರೆ. ಸ್ವಲ್ಪ ಉತ್ತಮ ಸ್ವಾಮಿಗಳು ಸ್ವಲ್ಪ ಅಲ್ಲಿ ಮತ್ತೆ ಅನ್ಯಸ್ತು ಅಯಂ ಬದ್ಧಾವಸ್ಥಾಯಾಂ ತದೇಹತ್ವ ಅವಸ್ಥಾಯಾಮೇವ ಅಂತರಾತ್ಮೇತಿ ನ ಕಿಂತು ಸದೈವ ಅಂತರಾತ್ಮ. ಇನ್ನೊಂದು ಅರ್ಥವನ್ನು ಹೇಳ್ಬೋದು. ಸದಾ ಅನ್ನೋದಕ್ಕೆ ಅಂತರಾತ್ಮ ಶಬ್ದಕ್ಕೂ ಕೂಡ ಅನ್ವಯಿಸಿ ಸದಾ ಅಂತರಾತ್ಮ ಅಂತ ಹೇಳಬೇಕು. ಬದ್ಧ ಅವಸ್ಥೆಯಲ್ಲಿ ಮಾತ್ರವೇ ಬದ್ಧರಿಗೆ ಮಾತ್ರವೇ ಅಂತರಾತ್ಮನೇ ಪರಮಾತ್ಮನು, ಮುಕ್ತರಿಗೆ ಅಂತರಾತ್ಮ ಇಲ್ವಾ ಅಂತ ಹೇಳಿದ್ರೆ ಸದಾ ಅಂತರಾತ್ಮ. ಎಲ್ಲ ಕಾಲದಲ್ಲಿಯೂ ಅಂತರಾತ್ಮನೇ ಅವನು. ಸದಾ ಅಂತರಾತ್ಮ ಸದೈವ ಅಂತರಾತ್ಮ ಹೇಳಿ ಪರಮಾತ್ಮನಿಗೆ ಇದೆಲ್ಲ ಅರ್ಥವನ್ನ ಇಲ್ಲಿ ಹೇಳ್ಬೋದು ಅನ್ನೋ ಅರ್ಥವನ್ನೆಲ್ಲ ಹೇಳ್ತಾರೆ. ವೇದಾರ್ಥ ಸಂಗ್ರಹದಲ್ಲಿ ಇದು ಭಕ್ತಿಯಾಚ ದೃಷ್ಟ್ಯಾಚ ಸಮಾಹಿತ ಆತ್ಮ ಅನ್ನೋದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಸ್ಮೃತಿ ವಾಕ್ಯಕ್ಕೆ ಅನುಗುಣವಾಗಿ ಅಂದರೆ ಮಹಾಭಾರತದ ವಾಕ್ಯವನ್ನು ಶ್ಲೋಕವನ್ನು ತೆಗೆದುಕೊಂಡು ಅದಕ್ಕೆ ಅನುಗುಣವಾಗಿ ವೇದಾರ್ಥ ಸಂಗ್ರಹದಲ್ಲಿ ಅರ್ಥ ಮಾಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ತಾರೆ ಇಲ್ಲಿ ಉತ್ತಮ ಸ್ವಾಮಿಗಳು. ಇದು ಅದ್ಭುತವಾಗಿ ಪರಮಾತ್ಮ ಸ್ವರೂಪವನ್ನು ಪರತ್ವ ಸೌಲಭ್ಯ ಎಲ್ಲವನ್ನು ಅವನ ಜ್ಞಾನದಿಂದಲೇ ಮೋಕ್ಷ ಅನ್ನುವ ಅರ್ಥವನ್ನು ಇದೆಲ್ಲ ಕೂಡ ಇಲ್ಲಿ ಪ್ರತಿಪಾದಿತವಾಗಿದೆ. ಅದಕ್ಕೆ ಮೇಲೆ ಪುರುಷ ಸೂಕ್ತದ ಮಂತ್ರಗಳು ಇಲ್ಲಿ ಕೆಲವೆಲ್ಲ ಬರುತ್ತೆ ಮುಂದೆ. ಮುಂದೆ ಎಲ್ಲ ಪರಮಾತ್ಮ ಸ್ವರೂಪದ ವರ್ಣನೆ ಇರೋದು ಅದನ್ನ ಮುಂದೆ ಮುಂದುವರಿಸೋಣ ಅಂತ ಹೇಳಿದರು. ತರಿತರಾಣಿ ತನಾಯಮೇನೆ ಸ್ಮರ್ಗುರೋರ್ಭಗವತೋ ಶ್ರೇಕಸಿಂಧು ರಾಮಾನುಜಸ್ಯ ಗಣೋಜಗಣಂ ಪ್ರಪದ್ಯೇವಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ ಶಾಂತಿ ಶಾಂತಿ.